ಪ್ರಾಫಿಟಿಕ್ ವರ್ಡ್ ಫಾರ್ ಜುಲೈ ಮಂತ್. ನಾವು ಜುಲೈ 7 ತಿಂಗಳಿಗೆ ಮುಂಚೆ ಒಂದು ಫ್ಲಾಶ್ ಬ್ಯಾಕ್ ಹೋಗೋಣ. ಜನವರಿಯಿಂದ ದೇವರು ಎಷ್ಟು ಅದ್ಭುತವಾಗಿ ನಮ್ಮನ್ನು ನಡೆಸ್ಕೊಂಡ್ ಬಂದಿದ್ದಾರೆ ಅಂತ. ಈ ವರ್ಷದ ವಾಗ್ದಾನವೇ ನಮಗೆ ಜಾನ್ವರಿ ಮಂತಲ್ಲಿ ಏದೇನ್ ಪುನಃ ಸ್ಥಾಪನೆ ಆಗಿದೆ. ಎಲ್ಲೆಲ್ಲಿ ತೊರೆಯು ಹರಿಯುತ್ತದೋ ಅಲ್ಲಲ್ಲಿ ಜೀವ ಉಂಟಾಗ್ತಾ ಇದೆ. ಮರಣದ ಪರಿಸ್ಥಿತಿ ಎಲ್ಲೂ ಇದ್ರೂ ಆ ಸ್ಥಳದಲ್ಲಿ ಜೀವ ಉಂಟಾಗುವ ಕಾರ್ಯವನ್ನು ದೇವರು ವ್ಯಕ್ತಪಡಿಸಿದ್ರು. ಫೆಬ್ರವರಿ ತಿಂಗಳಲ್ಲಿ ದ ಮಂತ್ ಆಫ್ ಸೆಟಲ್ಡ್, ನಮ್ಮನ್ನು ಪರಿಪೂರ್ಣ ಮಾಡಿ ಸ್ಥಿರಪಡಿಸಿ ಬಲಪಡಿಸಿ ನೆಲೆಗೊಳಿಸಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ದ ಮಂತ್ ಆಫ್ ಗ್ರೋತ್, ಬೆಳವಣಿಗೆಯ ತಿಂಗಳು. ಯಾವ ರೀತಿ ನಾವು ವಾಕ್ಯಕ್ಕೆ ಹಸುವಿನಿಂದ ಇರುವಾಗ ಬೆಳವಣಿಗೆ, ಕೃಪೆ ಬೆಳವಣಿಗೆಯನ್ನು ಹೇಗೆ ಸಸ್ಟೈನ್ ಮಾಡುತ್ತೆ, ಮೆಚ್ಯೂರಿಟಿ ಹೇಗೆ ಬೆಳವಣಿಗೆಯನ್ನು ಸರಿಯಾದ ಮಾರ್ಗದಲ್ಲಿ ಬೆಳೆಸುತ್ತೆ. ಆ ಬೆಳವಣಿಗೆ ಅನ್ನೋದು ಪ್ರಕಟವಾಗಲೇಬೇಕು. ಆ ಪ್ರಕಟವಾಗುವಾಗ ಹೇಗೆ ಪರಲೋಕವೇ ನಮ್ಮ ಬೆಳವಣಿಗೆಯನ್ನು ನೋಡಿ ಕೊಂಡಾಡುವುದು ಎಂಬ ಕಾರ್ಯವನ್ನು ನಾವು ನೋಡಿದ್ವಿ. ಏಪ್ರಿಲ್ ತಿಂಗಳಲ್ಲಿ ರಿಸರೆಕ್ಟೆಡ್ ಲೈಫ್, ಮಂತ್ ಆಫ್ ಪುನರುತ್ಥಾನದ ತಿಂಗಳು. ಇಟ್ ವಾಸ್ ಈಸ್ಟರ್ ತಿಂಗಳದು. ಸೊ ಪುನರುತ್ಥಾನ ಅನ್ನೋದು ಯೇಸು ಜೀವಂತವಾಗಿ ಹುಟ್ಟಿದ ವಿಷಯ ಮಾತ್ರ ಅಲ್ಲ, ಅದು ನಾವು ಮರಣದ ಪರಿಸ್ಥಿತಿಯಲ್ಲಿ ಮರಣ ಹೊಂದಿದ್ವಿ. ನಾವು ಈಗ ಕ್ರಿಸ್ತನಲ್ಲಿ ಪುನರುತ್ಥಾನವನ್ನು ಹೊಂದಿರುವುದರ ನಿಮಿತ್ತವಾಗಿ ಇವತ್ತು ನಾವು ಈಗ ಶರೀರದಲ್ಲಿರುವ ಜೀವನವನ್ನು ಜೀವಿಸ್ತಾ ಇಲ್ಲ, ನಾವು ದೇವರ ಜೊತೆ ಇರುವ ಆತ್ಮದ ಜೀವಿತ, ಫಲಪರಿತವಾದ ಜೀವಿತವನ್ನು ಜೀವಿಸ್ತಾ ಇದ್ದೀವಿ ಅನ್ನುವ ಆ ಒಂದು ಪ್ರಾಫಿಟಿಕ್ ವಾಗ್ದಾನವನ್ನು ಹೊಂದಿಕೊಂಡ್ವಿ. ಮೇ ತಿಂಗಳಲ್ಲಿ ದ ಮಂತ್ ಆಫ್ ವಂಡರ್ಸ್, ಪುನರುತ್ಥಾನದ ಫಲಗಳೇ ಅದ್ಭುತದ ತಿಂಗಳು. ಸೊ ಹಾಗಾದ್ರೆ ನಾವು ಬರೀ ಸಮಸ್ಯೆ ಬಂದಾಗ ಅದರಿಂದ ಎಸ್ಕೇಪ್ ಆಗೋರಲ್ಲ, ಸಮಸ್ಯೆವನ್ನೇ ಒಡೆದು ಎರಡಾಗಿ ಮಾಡಿ ಅದರ ಮಧ್ಯದಲ್ಲಿ ದೇವರ ಮಹಿಮೆಯನ್ನು ಪ್ರಕಟಿಸುವವರಾಗಿ. ಸೊ ದೇವರು ಅದರಂತೆ ನಮ್ಮನ್ನು ನಡೆಸಿದ್ರು. ಜೂನ್ ತಿಂಗಳು ದ ಮಂತ್ ಆಫ್ ಎನ್ಲೈಟನ್ಮೆಂಟ್, ಪ್ರಕಾಶಮಾನವಾಗಿ ಹೊಳೆಯುವ ಮನೋನೇತ್ರಗಳು ತೆರೆಯುವ ಅಂತ ಒಂದು ತಿಂಗಳಾಗಿತ್ತು. ಸೊ ನಮ್ಮ ಆತ್ಮದ ಮಂಡಲದಲ್ಲಿ ದೇವರ ವಾಕ್ಯದ ಮೂಲಕ ನಾವು ನೋಡುವ ಕಾರ್ಯಗಳು, ಹೊಂದಿಕೊಳ್ಳುವ ಕಾರ್ಯಗಳು ಎಲ್ಲವೂ ಯಾವ ರೀತಿ ದೇವರ ಪ್ರಸನ್ನತೆ ಮಹಿಮೆ ಬಲವಾಗಿ ಪ್ರಕಟಿಸಿದ್ರು ಅಂತ ಈ ಜೂನ್ ತಿಂಗಳಲ್ಲಿ ನೋಡಿದ್ವಿ. ಮಂತ್ ಆಫ್ ಎನ್ಲೈಟನ್ಮೆಂಟ್. ಈಗ ದ ಮಂತ್ ಆಫ್ ಜುಲೈ 7ನೇ ತಿಂಗಳು ಅನ್ನೋದೇ 7 ಅನ್ನೋದೇ ಬಿಬ್ಲಿಕಲ್ ಆಗಿ ತುಂಬಾ ಪವರ್ಫುಲ್ ಆದ ನಂಬರ್. ಫಸ್ಟ್ ಥಿಂಗ್ ಇಸ್ ಇಟ್ ಶೋಸ್ ಡಿವೈನ್ ಕಂಪ್ಲೀಷನ್, ದೈವಿಕವಾದ ಪರಿಪೂರ್ಣತೆ. ಆದರೆ ಇವತ್ತು ಜನರಲ್ ಆಗಿ ಇದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇದರಲ್ಲಿ 7 ಅನ್ನುವ ಪರಿಪೂರ್ಣತೆ ಏನು ಅಂತ ಹೇಳಿದ್ರೆ, ಎಲ್ಲ ಮಾಡಿ ಮುಗಿಸಿದ್ರು, ವಿಶ್ರಾಂತಿಯಿಂದ ಇದ್ರು, ಅದನ್ನ ಜಯವಾಗಿ ನಡೆಸಿದ್ರು. ಎಲ್ಲ ಲೈಕ್ ಇನ್ನು ಏನು ಪೆಂಡಿಂಗ್ ಇಲ್ಲ ಅನ್ನುವ ರೀತಿಯಲ್ಲಿ. ಇವತ್ತು ಇದಕ್ಕೆ ಈ 7 ಅನ್ನುವ ಒಂದು ಕಾರ್ಯಕ್ಕೆ ಅನೇಕ ಬಿಬ್ಲಿಕಲ್ ಆಗಿ ಇಲ್ಲ ಸ್ಪಿರಿಚುವಲ್ ಮೀನಿಂಗ್ ಇದ್ರೂ, ಇವತ್ತು ಈ ತಿಂಗಳಿಗೆ ದೇವರು ನಮ್ಮ ಜೊತೆ ವಾಗ್ದಾನವಾಗಿ ಪ್ರವಾದನೆಯಾಗಿ ಕೊಡ್ತಾ ಇರುವ ಪದ ಸಕ್ಸಸ್, ದ ಮಂತ್ ಆಫ್ ಸಕ್ಸಸ್. ಎಲ್ಲ ನಿಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ಮಂತ್ ಆಫ್ ಸಕ್ಸಸ್, ಮಂತ್ ಆಫ್ ಜಯದ ತಿಂಗಳು, ಜಯವಾದ ತಿಂಗಳು. ಇವತ್ತು ಜಯ, ನಿಜವಾದ ಜಯ ಅಂದ್ರೆ ಏನು ಅನ್ನೋದನ್ನ ಇವತ್ತು ವಿವರಿಸುವಾಗ ತುಂಬಾ ಗಮನದಿಂದ ಕೇಳಿ. ಇದಕ್ಕೆ ಫೌಂಡೇಶನಲ್ ಸ್ಕ್ರಿಪ್ಚರ್ ಯಾವುದು ಅಂತ ಹೇಳಿದ್ರೆ ಜೋಶುವ 1:8. ಜೋಶುವ 1:8 ಯಾರ ಕಮೆಂಟ್ ಸೆಕ್ಷನ್ ಅಲ್ಲಾದ್ರೂ ಅದನ್ನ ಪೇಸ್ಟ್ ಮಾಡಿ. ಜೋಶುವ 1:8. Glory to God. Blessings. This book of the law shall not depart from your mouth, but you shall meditate on it day and night, so that you may be careful to do according to all that is written in it, for then you will make your way prosperous, and then you will have good success.
ಆ ಕನ್ನಡದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಈ ಧರ್ಮಶಾಸ್ತ್ರವು ಯಾವಾಗ್ಲೂ ನಿನ್ನ ಬಾಯಲ್ಲಿ ಇರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಕನ್ನಡದಲ್ಲಿ ಸಫಲವಾಗುವಿ, ಕೃತಾರ್ಥನಾಗುವಿ. ಇಂಗ್ಲಿಷಲ್ಲಿ ಯು ವಿಲ್ ಬಿ ಪ್ರಾಸ್ಪರಸ್ ಅಂಡ್ ಯು ವಿಲ್ ಹ್ಯಾವ್ ಗುಡ್ ಸಕ್ಸಸ್. ಗುಡ್, ವೆರಿ ಸಕ್ಸಸ್ ಅಲ್ಲ, ಗುಡ್ ಸಕ್ಸಸ್. ಅಂದರೆ ನೀನು ದೇವರ ವಾಕ್ಯವನ್ನು ನಿನ್ನ ಬಾಯಲ್ಲಿ, ಹೃದಯದಲ್ಲಿ ಇಟ್ಟು ರಾತ್ರಿ ಹಗಲು ಧ್ಯಾನ ಮಾಡುತ್ತಾ ಇದ್ರೆ, ಅದರಲ್ಲಿರುವ ಆ ವಾಕ್ಯದ ಫಲದ ಮೂಲಕ ನೀನು ಯಾವಾಗ್ಲೂ ಸಮೃದ್ಧಿಯಿಂದ, ಪ್ರಾಸ್ಪರಸ್ ಅಂತ ಹೇಳುವಾಗ ಬರೀ ಐಶ್ವರ್ಯ ದುಡ್ಡು ಮಾತ್ರ ಅಲ್ಲ, ಪ್ರಾಸ್ಪರಸ್ ಅಂತ ಹೇಳುವಾಗ ನಿಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ಪರಿಪೂರ್ಣವಾಗಿರುವುದು, ಕಂಪ್ಲೀಟ್ ಆಗಿರುವುದು, ವಿಶ್ರಾಂತಿಯಿಂದ ಇರುವುದು, ಸಮಾಧಾನದಿಂದ ಇರುವುದು, ಎಲ್ಲದರಿಂದ ಬಿಡುಗಡೆ ಹೊಂದಿರುವುದು. ಆ ರೀತಿಯಾದ ಒಂದು ಭಾವನೆಯಲ್ಲಿ ಇರುವಾಗ ನೀವು ಸಾಧಾರಣ ಜಯವನ್ನು ಅನುಭವಿಸ್ತಾ ಇದ್ದೀರಾ, ಒಳ್ಳೆ ಜಯವನ್ನು ಅನುಭವಿಸ್ತಾ ಇದ್ದೀರಾ, ಪರಿಪೂರ್ಣವಾದ ಜಯವನ್ನು ಅನುಭವಿಸ್ತಾ ಇದ್ದೀರಾ. ಅದರಲ್ಲಿ ಯಾವ ಒಂದು ಕೊರತೆ ಬಿರುಕು ಇರುವುದಿಲ್ಲ. ಯೇಸುವಿನ ನಾಮದಲ್ಲಿ ಇದನ್ನ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡುವಾಗ ಎಲ್ಲ ಇದನ್ನ ಆತ್ಮದಿಂದ ಹಾಗೆ ಹೊಂದಿಕೊಳ್ಳಿ. ರಿಸೀವ್ ಇಟ್ ಇನ್ ಯೋರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಇಟ್ ಇಸ್ ದ ಮಂತ್ ಆಫ್ ಸಕ್ಸಸ್. ಈಗ ನಾವು ಸಕ್ಸಸ್ ಅಂದ ಕೂಡಲೇ ನಮ್ಮ ಶರೀರ ಮೈಂಡ್ ಏನ್ ಹೇಳುತ್ತೆ, ನಾನೇನ್ ಮಾಡಿದ್ದೀನಿ, ನಾನೇನ್ ಸಾಧನೆ ಮಾಡಿದ್ದೀನಿ, ನಾನು ಮಾಡಿದ್ರ ಮೂಲಕ ಏನ್ ಫಲ ಕಂಡಿದ್ದೀನಿ. ಸೊ ಇವಾಗ ಸಕ್ಸಸ್, ಜಯ ಅನ್ನುವುದಕ್ಕೆ ಒಂದು ಡೆಫಿನೇಷನ್ ಕೊಡುವಾಗ ತುಂಬಾ ಗಮನವಾಗಿ ಹೊಂದಿಕೊಳ್ಳಿ. ಇವತ್ತು ಜಯ ಅನ್ನೋದು ಶರೀರ ಪ್ರಕಾರವಾಗಿ ಯಾರು ಕಷ್ಟಪಟ್ಟು ಅವರ ಟ್ಯಾಲೆಂಟು, ಅವರ ಸಾಮರ್ಥ್ಯ, ಅವರ ಬಲ ಅನ್ನ ವ್ಯಕ್ತಪಡಿಸಿ ಇದರ ಮೂಲಕ ಒಂದು ಶರೀರ ಪ್ರಕಾರವಾದ ಒಂದು ಜಯವನ್ನು ಗಳಿಸಿರುವುದೇ ಜಯ, ಒಂದು ಸಕ್ಸಸ್. ಮೇ ಬಿ ಚೆನ್ನಾಗಿ ಓದಿ ಇದರಲ್ಲಿ ಎಕ್ಸೆಲ್ ಆಗಿ, ಎಜುಕೇಶನ್ ಅಲ್ಲಿ ಒಂದು ಉನ್ನತ ಸ್ಥಾನ, ಕೆಲಸದಲ್ಲಿ ಒಂದು ಉನ್ನತ ಸ್ಥಾನ, ಬಿಸ್ನೆಸ್ ಅಲ್ಲಿ ಉನ್ನತ ಸ್ಥಾನ, ಒಳ್ಳೆ ಆಸ್ತಿ ಬಂಗ್ಲೆ ಇದನ್ನ. ಸೊ ಈ ತರ ಮಾಡಿರೋರು ಸಕ್ಸಸ್ ಅಂತ ಹೇಳಿದ್ರೆ, ದೇವರ ಪ್ರಕಾರ ಅದು ಸಕ್ಸಸ್ ಅಲ್ಲ. ಆಕ್ಚುಲಿ ನಾವು ಈ ಒಂದು ಫಂಡಮೆಂಟಲ್ ಆದ ಒಂದು ಕಾರ್ಯಗಳನ್ನ ಅರ್ಥ ಆಗದೆ ಇರೋದ್ರಿಂದನೇ ನಾವು ದೇವರ ಉದ್ದೇಶದ ಪ್ರಕಾರ ಜೀವನ ಅನುಭವಿಸಕ್ಕಾಗ್ತಾ ಇಲ್ಲ. ನೀವು ಶರೀರದಲ್ಲಿ ಈಗ ಕೂಡ ನೀವು ಇವತ್ತು ನಾವು ಇಂಥ ಒಂದು ಸತ್ಯದಲ್ಲಿ ನಡೆಯುವರು ಕೂಡ ನಾವು ದೇವರ ನನಗೆ ಜಯ ಕೊಟ್ಟಿದ್ದಾರೆ ಅನ್ನೋದು ಯಾವ್ದ್ರ ಮೇಲೆ ನೀವು ಸಾರಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ಯಾವ ಕಾರ್ಯ ನಿಮಗೆ ನೆರವೇರಿದೆಯೋ ಶರೀರದಲ್ಲಿ, ಮೇ ಬಿ ನೀವು ಒಂದು ಕೆಲ್ಸಕ್ಕೋಸ್ಕರ ಪ್ರೇಯರ್ ಮಾಡಿ ಕೆಲಸ ಸಿಕ್ಬಿಡ್ತು, ಮದುವೆಗೋಸ್ಕರ ಪ್ರೇಯರ್ ಮಾಡಿ ಮದುವೆ ಆಗ್ಬಿಡ್ತು, ಇದು ಈಗ ದೇವ್ರನ್ನ ನಂಬ್ತಾ ಇದ್ದೀನಿ, ದೇವ್ರ ನನಗೆ ಜಯ ಕೊಟ್ಟಿದ್ದಾರೆ ಅಂತ ಹೇಳುವುದಾದ್ರೆ ಅದು ಜಯ ಅಲ್ಲ. ಇವತ್ತು ಅನೇಕರು ನಾವು ಒಂದು ಶರೀರ ಪ್ರಕಾರವಾಗಿರುವ ಸಮಸ್ಯೆದಿಂದ ಬಿಡುಗಡೆ ಆಗೋದಕ್ಕೋಸ್ಕರನೇ ದೇವರ ಹತ್ರ ಬರ್ತಾ ಇದ್ದೀವಿ. ಆದ್ರೆ ನಿಜವಾದ ಒಂದು ಸತ್ಯ ಏನಂತ ಹೇಳಿದ್ರೆ, ನಾವು ದೇವರನ್ನ ಅರಿತು ಅವರ ಪ್ರೀತಿಯನ್ನು ಅನುಭವಿಸಿ ಅವರು ಬೇಕು, ಅವರ ಜೊತೆ ಇರಬೇಕು ಅನ್ನೋದಕ್ಕೋಸ್ಕರನೇ ಅವರು ಒಂದು ಅದ್ಭುತವನ್ನು ಮಾಡ್ತಾ ಇರೋದು. ಆದ್ರೆ ಈ ತಿಳುವಳಿಕೆ ಒಂದು ಸತ್ಯ ತಿಳಿಯದೇ ಇರೋದ್ರಿಂದ ಅವರ ಜೊತೆ ಹೆಚ್ಚಾಗಿ ಇನ್ನೂ ಅನ್ಯೂನ್ಯತೆಯಲ್ಲಿ ಇರಬೇಕು ಅನ್ನುವ ಭಾವನೆ ಕಂಪ್ಲೀಟ್ ಆಗಿ ಮರೆತು ಅವರು ಮಾಡುವ ಅದ್ಭುತದ ಮೇಲೇನೆ ಗಮನವಾಗಿದ್ದೀವಿ. ಅದಕ್ಕೆ ನಾವು ಅವರು ಮಾಡುವ ಅದ್ಭುತ ಬೇಕು, ಆದ್ರೆ ಅವರು ಬೇಕಾಗಿಲ್ಲ. ಸೊ ಯಾವಾಗೆಲ್ಲ ನಾವು ಶರೀರ ಪ್ರಕಾರದ ಅದ್ಭುತದ ಮೇಲೆ ನಮ್ಗೆ ಗಮನ ಇದೆಯೋ ಅಲ್ಲಿಯ ತನಕ ನಾವು ನಮ್ಗೆ ಬರೀ ಶರೀರದ ಪ್ರಕಾರವೇ ನಮ್ಮ ಗಮನ, ನಮ್ಮ ಹೃದಯ, ನಮ್ಮ ಪ್ರಾಮುಖ್ಯತೆ ಇರೋದು ಅಂತ ವ್ಯಕ್ತಪಡಿಸ್ತಾ ಇದ್ವಿ. ಸೊ ಇವತ್ತು ಆ ನಿಜವಾದ ಜಯ ಶರೀರ ಪ್ರಕಾರ, ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಅಲ್ಲ. ಶರೀರ ಪ್ರಕಾರವಾಗಿ ನೀವೆಷ್ಟು ಶರೀರ ಪ್ರಕಾರವಾಗಿರುವ ಕಾರ್ಯವನ್ನು ಇದು ಮುಖ್ಯ ಅಂತ ಹೇಳಿದಷ್ಟು ನೀವು
ದೇವರಿಗಿಂತ ಅದು ಬೆಲೆ ಉಳ್ಳದು ಅಂತ ತೋರಿಸ್ತಾ ಇದ್ದೀರಾ. ಆದ್ರೆ ನಿಜವಾದ ಜಯ ಏನು ಅನ್ನೋದನ್ನ ಇವತ್ತು ವಾಕ್ಯದ ಮೂಲಕ ಒಂದಿಷ್ಟು ಕಾರ್ಯಗಳು ಪ್ರಿನ್ಸಿಪಲ್ಸ್ ನಾನು ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಈ ತಿಂಗಳು ಪೂರ್ತಿ ನಾನು ಹೇಳ್ತಾ ಇದ್ದೀನಿ, ನೀವು ಸುಲಭವಾಗಿ ನಿಮ್ಮ ಶರೀರದಲ್ಲಿರುವ ಆ ಲೈಫ್, ಆ ಶರೀರದ ಲೈಫ್ ಸ್ಟೈಲ್, ನೀವು ಶರೀರ ಅನುಭವಿಸೋದು, ಆರೋಗ್ಯವಾಗ್ಲಿ, ಐಶ್ವರ್ಯವಾಗ್ಲಿ, ಕುಟುಂಬದಲ್ಲಾಗ್ಲಿ, ಗಂಡ ಹೆಂಡತಿ ಸಂಬಂಧವಾಗ್ಲಿ, ಮಕ್ಕಳ ಜೀವನವಾಗ್ಲಿ, ನಿಮ್ಮ ಕೆಲಸ, ನಿಮ್ಮ ಬಿಸ್ನೆಸ್, ದಿನನಿತ್ಯ ಮಾಡುವ ಕಾರ್ಯಗಳಾಗ್ಲಿ, ಇದರಲ್ಲಿ ಎಲ್ಲದರಲ್ಲೂ ನಿಮ್ಮ ಒಂದು ಇನ್ವಾಲ್ವ್ಮೆಂಟ್, ನೀವು ಪ್ರಜ್ಞೆಯಿಂದ, ಏನೋ ಒತ್ತಡದಿಂದ ಅಯ್ಯೋ ಇದಂಗ್ ಮಾಡ್ಬೇಕು ಅದಂಗ್ ಮಾಡ್ಬೇಕು ಅಂತ ಆ ರೀತಿ ಅಲ್ಲದೆ, ಒಂದೊಂದು ಸೆಕೆಂಡ್, ಒಂದೊಂದು ನಿಮಿಷನೂ ಯಾವ ರೀತಿ ನೀವು ಏನೋ ಅನ್ಕೊಂಡ್ರೆ ಅದರಂತೆ ಆಗುವುದು. ಏನ್ ಆಗ್ಬೇಕು ಅನ್ಕೊಂಡಿದ್ರೆ ಅದರಂತೆ, ಒಂದೊಂದು ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ, ಆದ್ರೆ ಅದ್ಭುತವಾಗಿ ನಡೆದು ಮುಗಿದೋಗಿರುತ್ತೆ. ಈ ರೀತಿಯಾಗಿ ಈ ತಿಂಗಳು ಒಂದೊಂದು ದಿನನೂ ದೇವರು ನಿಮ್ಮನ್ನು ಜಯದಲ್ಲಿ ನಡೆಸ್ತಾ ಇದ್ದಾರೆ ಅಂತ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಒಂದು ವೇಳೆ ನಿಮಗೆ ಏನ್ ಮಾಡ್ಬೇಕು, ಹೇಗೆ ಮಾಡ್ಬೇಕು, ಇಲ್ಲ ಒಂದು ಕಾರ್ಯವನ್ನು ಮಾಡುವುದನ್ನು ಮರೆತರೂ ಕೂಡ ಆ ಕಾರ್ಯಗಳೆಲ್ಲ ದೇವರು ಅವರ ನಡೆಸುವಿಕೆ ಪ್ರಕಾರ ಇರುವಾಗ ನಿಮ್ಮ ಶರೀರ ಆ ಕಾರ್ಯಗಳನ್ನ ನಿಮಗೆ ಪ್ರಜ್ಞೆನೇ ಇಲ್ಲದೆ, ನಿಮಗೆ ತಿಳುವಳಿಕೆನೇ ಇಲ್ಲದೆ, ಅದನ್ನ ನಿಮಗೆ ಅರ್ಥ ಆಗದೇ ಇರುವ ಕಾರ್ಯಗಳು ಕೂಡ ಯಾವ ರೀತಿ ದೇವರು ನಿಮ್ಮ ಮೂಲಕ ಅದನ್ನ ಮಾಡಿ ಮುಗಿಸ್ತಾ ಇದ್ದಾರೆ ಎಂಬುದನ್ನ ಈ ತಿಂಗಳು ನೀವು ಒಂದೊಂದು ದಿನಾನು ಅವರ ಮಹಿಮೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಲೆಟ್ಸ್ ಗೋ ಟು ಲೂಕ್ ಚಾಪ್ಟರ್ 5. ಲೂಕ್ ಚಾಪ್ಟರ್ 5 1ರಿಂದ 11. ನನಗೆ ಈ ಗೂಗಲ್ ಮೀಟ್ ಅಲ್ಲಿ ಯಾರಾದ್ರೂ ಇರೋರು ಕನ್ನಡದಲ್ಲಿ ಸ್ಕ್ರಿಪ್ಚರ್ ಹಾಕಿ, ಅದರಲ್ಲಿ ಲೂಕ್ 5ನೇ ಅಧ್ಯಾಯ ಪರ್ಟಿಕ್ಯುಲರ್ ಆಗಿ ಒಂದಿಷ್ಟು 1ನೇ ವಾಕ್ಯ, 4ನೇ ವಾಕ್ಯ, 6ನೇ ವಾಕ್ಯ, ಆಮೇಲೆ 10ನೇ ವಾಕ್ಯ, ಒಂದು 4 ಪ್ರಿನ್ಸಿಪಲ್. ಇವತ್ತು ಇದನ್ನೇ ಈ ಈ ಈ ಘಟನೆಯಿಂದ ನಾವು ತುಂಬಾ ಧ್ಯಾನ ಮಾಡಿದೀವಿ. ಇದನ್ನ ನೋಡಿದಾಗೆಲ್ಲ ದೇವರು ಯಾವ ರೀತಿ ಇದು ಏನ್ ಘಟನೆ ಅಂತ ಹೇಳಿದ್ರೆ, ಪೇತ್ರನ ರಾತ್ರಿ ಎಲ್ಲ ಹೋಗಿ ಬಲೆ ಹಾಕಿ ಮೀಡಿಯಾಕ್ಕೆ ಟ್ರೈ ಮಾಡಿರ್ತಾನೆ, ಒಂದು ಸಿಗೋದಿಲ್ಲ. ಆಗ ಬೆಳಗಿನ ಜಾವದಲ್ಲಿ ಇವರೆಲ್ಲ ಬಲೆ ವಾಶ್ ಮಾಡ್ತಾ ಇರುವಾಗ ಯೇಸು ಆ ಸ್ಥಳಕ್ಕೆ ಬರ್ತಾರೆ. ಅದರಲ್ಲಿ ಒಂದು 2 ಬೋಟ್ ನಿಂತಿರುತ್ತೆ, ಅದರಲ್ಲಿ ಒಂದ್ರಲ್ಲಿ ಹೋಗಿ ಕೂತ್ಕೊಂತಾರೆ. ಅದನ್ನ ನೋಡಿದ್ರೆ ಅದು ಪೇತ್ರನ ಬೋಟ್ ಆಗಿರುತ್ತೆ. ಆ ಜನರು ನೂಕ್ತಾ ಕೂರ ಕೂಡ ಜಾಗ ಇಲ್ಲದೆ, ಯಾಕಂದ್ರೆ ಅವರು ಅಷ್ಟು ದಾಹವಾಗಿ ಯೇಸು ಮಾತಾಡುವ ಮಾತನ್ನು ಕೇಳುವುದಕ್ಕೋಸ್ಕರ ಅಷ್ಟು ದಾಹ ಬಂದಿರೋದ್ರಿಂದ ಇದನ್ನ ಇನ್ನೂ ಸ್ವಲ್ಪ ದೂರ ತಳ್ಳು ಅಂತ ಹೇಳಿ, ಸೊ ಎಲ್ಲರ ಕೂರುವಂತೆ, ಸೆಟಲ್ ಆಗುವಂತೆ ಹೇಳಿ ಅಡ್ಜಸ್ಟ್ ಮಾಡಿ ಬೋಟ್ನ ಪೊಸಿಷನ್ ಮಾಡಿ ಯೇಸು ಬೋಟಲ್ಲಿ ಕೂತ್ಕೊಂಡು ಜನರ ಮಧ್ಯದಲ್ಲಿ ಮಾತಾಡ್ತಾ ಇದ್ದಾರೆ, ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಆಗ ಎಲ್ಲ ಮಾಡಿ ಸಾರಿ ಮುಗಿಸಿದ ಮೇಲೆ ಪೇತ್ರನಿಗೆ ಹೇಳ್ತಾರೆ, ಈಗ ನೀನು ಈ ಬಲೆನ ತಗೊಂಡೋಗಿ ಆಳಕ್ಕೆ ಹಾಕು. ಅವಾಗ ಪೇತ್ರನ ಹೇಳ್ತಾನೆ, ಮಾಸ್ಟರ್, ನಾನು ರಾತ್ರಿ ಎಲ್ಲ ಕಷ್ಟಪಟ್ಟು ನಾನು ನೋಡಿ ಒಂದು ಮೀನು ಹಿಡಿದಿಲ್ಲ, ಆದರೆ ಈಗ ನಿನ್ನ ಮಾತಿನ ಪ್ರಕಾರ ನಾನು ಈ ಬಲೆಗಳನ್ನು ಹಾಕ್ತಾ ಇದ್ದೀನಿ ಅಂತ ಹೇಳಿ ಹಾಕ್ತಾನೆ. ಅವನ ಬಲೆ ಅರ್ಧೋಗಷ್ಟು ಇನ್ನೊಬ್ಬರನ್ನ ಸಹಾಯ ಕರೀತಾನೆ. ಅವರ ಒಂದು ಬಲೆನೋ ಫುಲ್ ಆಗಿ ಅರ್ದು ಮುಳುಗೋಗುವ ರೀತಿಯಲ್ಲಿ ಅವರಿಗೆ ಮೀನು ಸಿಕ್ತು. ಇದನ್ನ ಕಂಡ ಕೂಡಲೇ ಪೇತ್ರನು ಯೇಸುವಿನ ಪಾದದಲ್ಲಿ ಬಂದು ಬಿದ್ದು, ಓ ಯೇಸುವೆ, ನನ್ನಿಂದ ದೂರ ಹೋಗ್ಬಿಡು, ನಾನೊಂದು ಪಾಪಿ. ಆಗ ಆ ರೀತಿ ಹೇಳಿದಾಗ ಯೇಸು ಹೇಳ್ತಾರೆ, ಹೆದರಬೇಡ, ಇವತ್ತಿನಿಂದ ನೀನು ಮನುಷ್ಯನನ್ನು ಹಿಡಿಯುವಿ ಅಂತ ಹೇಳಿ ಲಾಸ್ಟ್ ಅಲ್ಲಿ ಹೇಳ್ತಾರೆ. ಆ ರೀತಿ ಹೇಳಿದ ಕೂಡಲೇ ಅಷ್ಟು ಮೀನುಗಳು ದಡಕ್ಕೆ ತಗೊಂಬಂದು ಹಾಕಿದ ಮೇಲೆ ಪೇತ್ರನು ಅವುಗಳನ್ನೆಲ್ಲ ಬಿಟ್ಬಿಟ್ಟು ಯೇಸು ಹಿಂದೆ ಹೋದ. ಇದೇ ಪಿಕ್ಚರ್. ಈಗ ನಿಜವಾದ ಜಯ
ಏನು ಅಂತ ಹೇಳುವಾಗ ಎಲ್ಲ ತುಂಬಾ ಗಮನದಿಂದ ಕೇಳಿ. ನೀವು ಇವತ್ತು ನಾವು ಆ ಶರೀರ ಪ್ರಕಾರವಾಗಿ ಈಗ ಈ ಪಿಕ್ಚರ್ ಅಲ್ಲಿ ನೋಡಿ, ರಾತ್ರಿ ಎಲ್ಲಾ ಮೀನು ಹಿಡಿಯಕ್ ಪ್ರಯತ್ನ ಪಟ್ಟ, ಆದ್ರೆ ಒಂದೂ ಸಿಗ್ಲಿಲ್ಲ. ಆದ್ರೆ ಬೆಳಗ್ಗೆ ಅಲ್ಲಿ ಎಷ್ಟೊತ್ತು ಯೇಸು ಮಾತಾಡಿದ್ರಂತ ಗೊತ್ತಿಲ್ಲ, ಮಾತಾಡಿದ ಕೂಡಲೇ ಈ ಬಳೆಗಳನ್ನ ಹಾಕು ಅಂತ ಹೇಳಿದ್ರು. ಇವನು ಒಂದೇ ಒಂದು ಬಲೆ ಹಾಕ್ದ, ಅದು ಅರ್ಧೋಗೋದಂಗೆ. ಇನ್ನೊಂದು ಇತ್ತು, ಅದು ಅರ್ಧೋಗಿದೆ. ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು 10 ಬಳೆಗಳು ತಂದಿದ್ರು ಕೂಡ 10 ಬಳೆಗಳು ಅರ್ಧೋಗುವ ರೀತಿಯಲ್ಲಿ ಅವರಿಗೆ ಫಲ ಸಿಗ್ತಾ ಇತ್ತು. ಈಗ ಪೇತ್ರನಿಗೆ ಅವನು ಅಷ್ಟೊಂದು ಮೀನು ಹಿಡಿದ ಕೂಡಲೇ ಅವನು ಬಂದು ಇಲ್ಲಿ ಏನ್ ಮಾಡ್ಲಿಲ್ಲ ಅಂತ ಹೇಳ್ತೀನಿ. ಅವನು ಮೀನು ಹಿಡಿದ ಎಕ್ಸೈಟ್ಮೆಂಟ್ ಇಲ್ಲ, ಮೀನು ಇಷ್ಟೊಂದು ಸಿಕ್ತಲ್ಲ, ಇನ್ನು ನಮ್ ಜೀವನ ಸೆಟ್ಲ್ ಆಯ್ತು ಅಂತ ಮೀನಿನ ಕಡೆ ಗಮನ ಹೋಗ್ಲಿಲ್ಲ. ಅವನು ಈಗ ಇದನ್ನ ಮೂಲಕ ನಾನು ಎಷ್ಟು ಶ್ರೀಮಂತ ಆಗ್ಬೋದು, ಇದ್ರ ಇಟ್ಕೊಂಡು ಏನ್ ಮಾಡೋದು ಅಂತ ಪ್ಲಾನಿಂಗ್ ಮಾಡಿಲ್ಲ. ಅವನು ಆ ಮೀನನ್ನು ಹಿಡಿದು ತಗೊಂಬಂದು ಬಿಟ್ಬಿಟ್ಟು ಸೀದಾ ಯೇಸುವಿಂದ ಹೋಗ್ಬಿಟ್ಟ. ಸೊ ದಿಸ್ ಇಸ್ ಸಕ್ಸಸ್. ನಿಜವಾದ ಜಯ ಏನಂತ ಹೇಳಿದ್ರೆ, ನೀವು ನಾಳೆ ಫ್ಯೂಚರ್ಗೆ ನೀವು ಕೂಡಿಟ್ಟು, ಅಯ್ಯೋ ನಾಳೆ ಏನಾದ್ರು ಕೆಲಸ ಇಲ್ಲ ಅಂದ್ರೆ, ನಾಳೆ ಏನಾದ್ರು ಬಿಸ್ನೆಸ್ ಹೋದ್ರೆ, ನಾಳೆ ನನ್ನ ಹತ್ರ ಇರೋ ದುಡ್ಡು ಖಾಲಿ ಆಗ್ಬಿಟ್ರೆ ಅದಕ್ಕೆ ಇವತ್ತೇ ಸ್ವಲ್ಪ ಕೂಡಿರೋಣ ಅಂತ ಆ ಮೈಂಡ್ ಸೆಟ್ ಅಲ್ಲಿ ಸೇವ್ ಮಾಡ್ತೀವಲ್ಲ, ಅದು ನೀವು ಆ ತರ ಸೇರಿಸಿ ಇಡುವುದು ಜಯ ಅಲ್ಲ. ಜಯ ಅನ್ನೋದು ನೀವು ದೇವರ ಮೂಲಕ ಏನ್ ಅನುಭವಿಸ್ತಾ ಇದ್ದೀರೋ ಅದರ ಮೂಲಕ ಅವರಲ್ಲಿ ನೀವು ಏನಾಗಿದ್ದೀರಾ ಅನ್ನೋದೇ ಜಯ. ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ಇಟ್ ಇಸ್ ನಾಟ್ ಅಬೌಟ್ ವಾಟ್ ಯು ಅಕ್ಯುಮುಲೇಟ್ or what you it is not material blessing that you receive from God, but success is about who you become in him. ಆತನಲ್ಲಿ ನೀವು ಇದರ ಮೂಲಕ ಏನಾಗಿದ್ದೀರಾ, ಯಾರಾಗಿದ್ದೀರಾ ಎಂಬುದೇ ನಿಜವಾದ ಜಯ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳ್ತೀನಿ, ನೀವು ಬರೀ ಶರೀರದ ಸಮಸ್ಯೆಗೋಸ್ಕರ ದೇವರ ಬಳಿಯಲ್ಲಿ ಬಂದು ಯೇಸು ಯೇಸು ಅಂತ ಹೇಳೋದ್ರಿಂದ ನೀವು ಆ ಸಮಸ್ಯೆಗೆ ದೇವರು ಬಿಡುಗಡೆ ಕೊಡ್ಬೋದು. ಮತ್ತೆ ಅದಾದ್ಮೇಲೆ ಇನ್ನೊಂದು ಸಮಸ್ಯೆ ಉಟ್ಕೊಳ್ಳುತ್ತೆ, ಇನ್ನೊಂದು ಅಗತ್ಯ ಬರುತ್ತೆ, ಇನ್ನೊಂದು ಇಕ್ಕಟ್ಟಾದ ಪರಿಸ್ಥಿತಿ ಬರುತ್ತೆ. ಸೊ ಅವಾಗ ಇದು ಸೈಕಲ್ ತರ ನೀವು ಬರೀ ಶರೀರ ಪ್ರಕಾರದ ಭಾವನೆಯಲ್ಲೇ ನೋಡ್ತಾ ಇರೋದ್ರಿಂದ ನೀವು ಅದರ ಒಂದು ಲೈಫ್ ಸೈಕಲ್ ಯಾಕಂದ್ರೆ ನೀವು ಶರೀರ ಪ್ರಕಾರದ ಭಾವನೆ, ಶರೀರ ಪ್ರಕಾರದ ಪ್ರಜ್ಞೆ, ಶರೀರದಲ್ಲೇ ಇದ್ದೀನಿ ಅಂತ ಹೇಳೋರು ಅವ್ರು ಯಾವಾಗ್ಲೂ ತೊಂದರೆಗಳಲ್ಲೇ ಜೀವನವನ್ನು ಕಳಿಬೇಕಾಗುತ್ತೆ. ಯಾಕಂದ್ರೆ ಈ ಭೂಲೋಕ ಇದು ಪಾಪದಲ್ಲಿ ಬಿದ್ದು, ಇದು ಒಂದು ಫಾಲನ್ ನೇಚರ್, ಪಾಪದ ಸ್ವಭಾವದಲ್ಲಿದೆ. ಅದರಿಂದ ಇಲ್ಲಿ ಯಾವಾಗ್ಲೂ ಕೊರತೆ ಇಲ್ಲ, ಈ ತರ ಒಂದು ಸಮಸ್ಯೆಗಳು ತುಂಬಿರುವ ಕಾರ್ಯ ಇದು. ಆದ್ರೆ ನಾವು ಯೇಸು ಕ್ರಿಸ್ತನಲ್ಲಿ ಹುಟ್ಟಿರೋರು, ನಾವು ಉನ್ನತದಲ್ಲಿ ಯೇಸು ಕ್ರಿಸ್ತನ ಜೊತೆ ಕೂತ್ಕೊಂಡು ಅಲ್ಲಿಂದ ಜೀವಿಸುವರು ನಾವು. ಸೊ ಹಾಗಾದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ, ನೀವು ಶರೀರ ಪ್ರಕಾರವಾಗಿರುವ ಒಂದು ಮೆಟೀರಿಯಲ್ ಬ್ಲೆಸ್ಸಿಂಗ್, ಶರೀರ ಪ್ರಕಾರವಾಗಿ ನನ್ಗೆ ಇದು ಸಿಕ್ತು, ಈ ಆಶೀರ್ವಾದಕ್ಕೋಸ್ಕರ ದೇವರ ಹತ್ರ ಇದ್ದೀನಂದ್ರೆ, ಈ ಶರೀರ ಪ್ರಕಾರವಾಗಿರುವುದು ಯಾವತ್ತಿದ್ರೂ ಅದು ಅಲ್ದು ಹೋಗುತ್ತೆ. ಯಾಕಂದ್ರೆ ಫಿಸಿಕಲ್ ಥಿಂಗ್ಸ್ ಇದೆಲ್ಲ ತಾತ್ಕಾಲಿಕ, ಶರೀರ ಪ್ರಕಾರವಾಗಿರುವುದು ಎಲ್ಲ ತಾತ್ಕಾಲಿಕ. ಆದ್ರೆ ಅವರನ್ನು ಹಿಂಬಾಲಿಸುವಾಗ, ಅವರಲ್ಲಿ ಒಂದಾಗುವಾಗ, ಅವರ ಜೊತೆ ನಾವು ಇರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ನಿರಂತರವಾಗಿ ನಿತ್ಯವಾಗಿ ನಿಮಗೆ ಏನು ಬೇಕಾಗುತ್ತೋ ಅದು ಅದುವಾಗವೇ ಪ್ರಕಟವಾಗ್ತಾ ಇರ್ತಾರೆ. ದಿಸ್ ಇಸ್ ಸಕ್ಸಸ್. ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ, ಈಗ ಬಿಡಿಸಿ ಹೇಳ್ತೀನಿ, ಉದಾಹರಣೆಯಾಗಿ ಹೇಳ್ತೀನಿ. ನಿಮಗೆ 1 ಲಕ್ಷ ರೂಪಾಯಿ ಇವತ್ತು ದೇವರು ಕೊಟ್ರು, ಯಾರೋ ನೀವು ನಿಮ್ಮ ಸಂಬಳನೇ ಬರೀ 5,000 ರೂಪಾಯಿ. ಈಗ 1 ಲಕ್ಷ ರೂಪಾಯಿ ಕೊಟ್ಟಿದ ತಕ್ಷಣ ನಿಮ್ಮಿಂದ ತಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನೀವು ಇದನ್ನ ಇಟ್ಕೊಂಡು 5,000 ರೂಪಾಯಿಯಲ್ಲೇ ನೀವು ಜೀವಿಸ್ತಾ ಇದ್ದವ್ರಿಗೆ ಸಡನ್ ಆಗಿ 1 ಲಕ್ಷ ರೂಪಾಯಿ ಕೊಟ್ಟಿದ ತಕ್ಷಣ ನಿಮ್ಗೆ ಇದೇ ಜಯ ಅಂತ ಹೇಳಿದ್ರೆ, ಈ 1 ಲಕ್ಷ ರೂಪಾಯಿ
ಮೇ ಬಿ 1 ವರ್ಷ ಇಟ್ಕೋಬಹುದು, ಇಲ್ಲ 2 ವರ್ಷ ಇಟ್ಕೋಬಹುದು. ಆಮೇಲೆ ಏನು? ಆದ್ರೆ ಇದೆಲ್ಲ ನನಗೆ ಮುಖ್ಯ. ನನ್ನ ಜಯ ಇದನ್ನ ಕೊಟ್ಟವರ ಮೇಲೆ ನನ್ನ ಗಮನ ಇರಬೇಕು. ಇದನ್ನ ಕೊಟ್ಟವರ ಅವರನ್ನ ಅರಿತುಕೊಳ್ಳಬೇಕು. ಇದನ್ನ ಕೊಟ್ಟವರ ಪ್ರೀತಿ ಅಂತದ್ದು, ಕೊಟ್ಟವರನ್ನ ನಾನು ಆರಾಧಿಸಬೇಕು ಅಂತ ಅವರು ಬೇಕು ಅಂತ ಇದನ್ನ ಬಿಟ್ಟು ಅಲ್ಲಿ ಹೋದ್ರೆ, ನಾನು ಹೇಳ್ತಾ ಇದ್ದೀನಿ, ನೀವು ಯಾವಾಗೆಲ್ಲ 1 ಲಕ್ಷ ಬೇಕೋ ಅವಾಗೆಲ್ಲ ಅದುವಾಗವೇ ಯೇಸು ಪ್ರಕಟವಾಗ್ತಾರೆ. ಇದು ಬಂದ್ಬಿಟ್ಟು ನೀವು ಎಲ್ಲ ಬಿಟ್ಬಿಟ್ಟು ಮತ್ತೆ ಕಷ್ಟದಲ್ಲಿ ಕೊರತೆಯಲ್ಲಿ ಇರೋ ಕಥೆ ಅಲ್ಲ. ನೀನು ಅದರ ಮೇಲೆ ಶರೀರದ ಆಶೀರ್ವಾದದ ಮೇಲೆ ಗಮನ ಇಡದೆ ಅವರ ಮೇಲೆ ಗಮನ ಇಡುವಾಗ ನೀನು ನಿರಂತರವಾಗಿ ನಿತ್ಯವಾಗಿ ಎಂತ ಪರಿಸ್ಥಿತಿಯಲ್ಲೂ ಅವರು ಅದುವಾಗವೇ ಪ್ರಕಟವಾಗ್ತಾರೆ. ಅದನ್ನ ಅನುಭವಿಸೋದು ನೋಡಿ ನೀವು ಸಾಕ್ಷಿಯಾಗಿದ್ದೀರಾ. ದೇವರ ನಾಮ ಮಹಿಮೆ ಪಡುತ್ತೆ. ಪರಲೋಕವೇ ನೀವು ಜೀವಿಸ್ತಾ ಇರುವ ಲೈಫ್ ಸ್ಟೈಲ್ ಸರಿಯಾಗಿದೆ ಅಂತ ಕೊಂಡಾಡುತ್ತೆ. This is success. So ಹಾಗಾದ್ರೆ success is not about material blessing. Success is about being one with Jesus. ಈಗ ಕೂಡ ನೋಡಿ, ಇದನ್ನ ಈ ಪಿಕ್ಚರ್ ಅಲ್ಲಿ ಇದು ಹೆಂಗೆ ಪೇತ್ರನ ಫಾಲೋ ಮಾಡಿದ್ದಾನೆ. ಓಕೆ, ಇದು ಎಲ್ಲಿ ಶುರು ಆಗುತ್ತೆ? ಫಸ್ಟ್ ಆಫ್ ಆಲ್ ಈಗ ನಿಜವಾದ ಜಯ ಹೆಂಗೆ ಬರುತ್ತೆ ಅಂತ ಈಗ ಹೇಳುವಾಗ ಎಲ್ಲ ತುಂಬಾ ಗಮನವಾಗಿ ಕೇಳಿ. ಈ ತಿಂಗಳು ನಾನು ಹೇಳ್ತಾ ಇದ್ದೀನಿ, ನಿಮಗೆ ಗೊತ್ತಿಲ್ಲದೆ ಇರುವ ಏರಿಯಾದಲ್ಲಿ ಕೂಡ ನೀವು ಎಕ್ಸೆಲ್ ಆಗ್ತಾ ಇದ್ದೀರಾ, ಅಂದ್ರೆ ಜಯ ಗಳಿಸ್ತಾ ಇದ್ದೀರಾ. ಜ್ಞಾನನೇ ಇಲ್ಲದೆ ಇರುವ ಮಕ್ಕಳು ಕೂಡ ಎಕ್ಸಾಮ್ ಅಲ್ಲಿ ಜಯ ಗಳಿಸ್ತಾ ಇದ್ದೀರಾ. ಕೆಲಸದಲ್ಲಿ ನಾನು ಜ್ಞಾನನೇ ಇಲ್ಲದೆ ಹೆಂಗೋ ಮಾಡ್ತಾ ಇದೆ ಅನ್ನೋರು ನೀವು ಜಯವನ್ನು ಗಳಿಸ್ತಾ ಇದ್ದೀರಾ. ವ್ಯಾಪಾರದಲ್ಲಿ ಲಾಭವಾಗಿ ನಡೆಸದೆ ಒಂದು ಜ್ಞಾನ ಇಲ್ಲದೆ ಇರುವ ಜಾಗದಲ್ಲಿ ಜಯವನ್ನು ಗಳಿಸ್ತಾ ಇದ್ದೀರಾ. ಈ ತಿಂಗಳು ಒಂದೊಂದು ದಿನನೂ ನಿಮಗೆ ಅರಿಯದೇ ಇರುವ ರೀತಿ, ಶರೀರಕ್ಕೆ ಊಹಿಸಕ್ ಕೂಡ ಆಗದೇ ಇರುವ ರೀತಿಯಲ್ಲಿ ಈ ತಿಂಗಳು ಒಂದೊಂದು ದಿನನೂ ನೀವು ಕೈ ಇಟ್ಟು ಮಾಡುವ ಕಾರ್ಯಗಳು ಎಲ್ಲದರಲ್ಲೂ ಜಯ ಗಳಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ. ಸೊ ಫಸ್ಟ್ ಎಲ್ಲಿಂದ ಶುರುವಾಗುತ್ತೆ? ಈಗ ಈ ತಿಂಗಳು ಜಯ ಅಂತ ಹೇಳಿದ್ರೆ ಜಯ ಎಲ್ಲಿಂದ ಶುರುವಾಗುತ್ತೆ? ಜಯ ಎಲ್ಲಿ ಶುರುವಾಗುತ್ತೆ ಅಂದ್ರೆ 1ನೇ ವಾಕ್ಯದಲ್ಲಿ ಹೇಳ್ತಾ ಇದೆ, ಎಲ್ಲ ಜನರು ಯೇಸುವಿನ ವಾಕ್ಯವನ್ನು ಕೇಳುವುದಕ್ಕೆ ಪ್ರೆಸ್ಡ್, ಅಂದ್ರೆ ಎಲ್ಲ ನೂಕಾಡ್ತಾ ಇದ್ರು ಜಾಗ ಇಲ್ಲದೆ. ಸೊ ಹಾಗಾದ್ರೆ ಅಲ್ಲಿ ಯೇಸುವಿನ ಮಾತನ್ನು ಕೇಳುವುದಕ್ಕೆ ಅವರು ಎಷ್ಟು ಬಯಕೆಯನ್ನು ವ್ಯಕ್ತಪಡಿಸಿದ್ರು, ದಾಹವನ್ನು ವ್ಯಕ್ತಪಡಿಸಿದ್ರು, ಹಸುವನ್ನು ವ್ಯಕ್ತಪಡಿಸಿದ್ರು, ಅಲ್ಲಿ ಶುರುವಾಗ್ತಾ ಇದೆ ಜಯ. ನೀವು ಶರೀರ ಪ್ರಕಾರವಾಗಿ ಒಂದು ಕಾರ್ಯ ಆಗಬೇಕು ಅಂತ ಹೇಳೋಕ್ ಮುಂಚೆ, ನೀವು ಶರೀರದಲ್ಲಿ ಒಂದು ಕಾರ್ಯವನ್ನು ಅನುಭವಿಸೋದ್ರ ಮುಂಚೆ ಅವರನ್ನ ಅನುಭವಿಸ್ಬೇಕು ಅನ್ನುವ ಬಯಕೆಯನ್ನು ನೀವು ವ್ಯಕ್ತಪಡಿಸುವಾಗಲ್ಲ ಅಲ್ಲಿ ಇದೆ ಜಯ. ಬಿಕಾಸ್ ಜಯ ಅನ್ನೋದು ಅವರ ಜೊತೆ ಇರುವುದು. ಇದರಲ್ಲಿ ಅವರ ಜೊತೆ ಇರುವಾಗ ಇಲ್ಲಿ ನೋಡಿ, ಯೇಸು ಅಲ್ಲಿ ಇದ್ದು ಮಾತಾಡ್ತಾ ಇರುವಾಗ ಎಲ್ರು ಕೇಳಿಸ್ಕೊಂತ ಇದ್ರು. ಪೇತ್ರನ ಸೈಮನ್ ಪೀಟರ್ ಅವನು ಕೂಡ ಕೇಳಿಸ್ಕೊಂತ ಇದ್ದ. ಈಗ ಇಮ್ಯಾಜಿನ್ ಮಾಡಿ ನೋಡಿ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಅಲ್ಲಿ ಎಲ್ಲರನ್ನು ಕೂರಿಸಿ ಈಗ ಮಾತಾಡ್ತಾ ಇದ್ರು, ಅಂದ್ರೆ ದೇವರ ವಾಕ್ಯವನ್ನ ಸಾರ್ತಾ ಇದ್ರು, ಎಲ್ಲರಿಗೂ ದೇವರ ರಾಜ್ಯದ ಬಗ್ಗೆ ಹೇಳ್ತಾ ಇದ್ರು. ಈಗ ನನ್ನ ಪ್ರಶ್ನೆ ಏನಂದ್ರೆ, ದೇವರ ರಾಜ್ಯದ ಬಗ್ಗೆ ಅವರು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ಏನ್ ಅರ್ಥ? ಹಿ ಟಾಟ್ ಟು ದ ಮಲ್ಟಿಟ್ಯೂಡ್ಸ್. ಈಗ ಒಂದು ವಿಷಯವನ್ನ ಹೇಳಿದ ಮೇಲೆ ಸಡನ್ ಆಗಿ ಮಾತಾಡೋದನ್ನ ನಿಲ್ಸ್ಬಿಟ್ಟು ಈಗ ಪೇತ್ರನಿಗೆ ಹೇಳ್ತಾ ಇದ್ದಾನೆ, ಈಗ ಹೋಗಿ ನೀನು ಬಲೆಗಳನ್ನ ಹಾಕು, ಲಾಂಚ್ ಔಟ್ ಇನ್ ಟು ದ ಡೀಪ್. ಅಲ್ಲಿ ಬಲೆಗಳನ್ನು ಹಾಕು, ಕ್ಯಾಚ್ ಡೌನ್ ಯರ್ ನೆಟ್ಸ್ ಫಾರ್ ಅ ಕ್ಯಾಚ್. ಈಗ ಇಲ್ಲಿ ಪಿಕ್ಚರ್ನ ಸ್ವಲ್ಪ ಎಲ್ಲ ಆಳವಾಗಿ ಹೋಗೋಣ ಒಳಗಡೆ. ಫಸ್ಟ್ ಜನರೆಲ್ಲ ಅವರ ವಾಕ್ಯವನ್ನು ಕೇಳುವುದಕ್ಕೆ ದಾಹವಾಗಿದ್ರು, ಆ ವಾಕ್ಯವನ್ನು ಕೇಳಿದ್ರು. ಕೇಳಿ ಮುಗಿಸಿದ ಕೂಡಲೇ ಯೇಸು ಒಂದು ಕಾರ್ಯವನ್ನು ಹೇಳ್ತಾ ಇದ್ದಾರೆ, ಈಗ ಹೋಗಿ ಬಲಗೆಲನ್ನ ಹಾಕು. ಈಗ ಇದರಲ್ಲಿ ಹಾಕಕ್ ಮುಂಚೆ 2 ಕೀ ಪ್ರಿನ್ಸಿಪಲ್ಸ್ ನ ಹೇಳುವಾಗ ತುಂಬಾ ಗಮನದಿಂದ ಕೇಳಿ.
ಒಂದು, ದೇವರ ವಾಕ್ಯವನ್ನು ಕೇಳುವಾಗ ಆ ವಾಕ್ಯ ಎಂಬುದೇ ಯೇಸು. ಎರಡನೇದು, ನೀವು ಶರೀರ ಪ್ರಕಾರವಾಗಿ ಯಾವುದರಲ್ಲಿ ನೀವು ಜಯ ಗಳಿಸ್ಬೇಕು ಅಂತ ಇದ್ದೀರೋ ಅದರಲ್ಲಿ ಯೇಸು ಇರಬೇಕು. ಈಗ ಇದರಲ್ಲಿ ಹೆಂಗೆ ಅಂತ ಈ ಎರಡು ಪ್ರಿನ್ಸಿಪಲ್ ಹೆಂಗೆ ಇಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ರೆ, ಒಂದು, ಈಗ ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನಲ್ಲಿ ಯೇಸು ಇರಬೇಕು, ನಾನು ಮಾಡುವ ಕೆಲಸದಲ್ಲಿ ಯೇಸು ಇರಬೇಕು. ಯೇಸು ಇರುವುದು ಅಂತ ಹೇಳಿದ್ರೆ ಅದೇ ಪ್ರೆಸೆನ್ಸ್, ಅದೇ ಪ್ರಸನ್ನತೆ. ಅವರು ಇರುವುದೇ ಪ್ರಸನ್ನತೆ. ನೀವು ಯಾವಾಗೆಲ್ಲ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರೋ ಅವರು ನಿಮ್ಮ ಒಳಗಡೆ ಇದ್ದಾರೆ. ಯಾಕಂದ್ರೆ ನೀವು ವಾಕ್ಯ ಅಂತ ಹೇಳುವಾಗಲ್ಲ ಒಂದು ವ್ಯಕ್ತಿ, ಆ ವ್ಯಕ್ತಿ ಹೆಸರು ಯೇಸು. ಆ ವಾಕ್ಯವನ್ನು ಕೇಳುವಾಗಲ್ಲ ಯೇಸು ನಿಮ್ಮ ಒಳಗಡೆ ಇದ್ದಾರೆ. ಈಗ ಹಾಗಾದ್ರೆ ಯೇಸುವಿನ ಪ್ರಸನ್ನತೆ ನಿಮ್ಮ ಒಳಗಡೆ ಇದೆ. ಯೇಸುವಿನ ಪ್ರಸನ್ನತೆ ನಿಮ್ಮ ಒಳಗಡೆ ಇರುವಾಗ ನೀವು ಕೈ ಇಟ್ಟು ಮಾಡುವ ಕಾರ್ಯಗಳಲ್ಲಿ ಕೂಡ ನೀವು ಯೇಸುವಿನ ಪ್ರಸನ್ನತೆ ಇರಬೇಕು. ಇಲ್ಲಿ ಹೆಂಗೆ ಯೇಸುವಿನ ಪ್ರಸನ್ನತೆ ಇತ್ತು ಅಂದ್ರೆ, ಅಲ್ಲಿ ಯೇಸು ಬಂದ ಕೂಡಲೇ ಸೀಮೋನ್, ಇಲ್ಲಿ ಎರಡು ದೋಣಿ ಇತ್ತು, ಅದರಲ್ಲಿ ಒಂದು ದೋಣಿಯಲ್ಲಿ ಯೇಸು ಹೋಗಿ ಕೂತರು. ಸೊ ಹಾಗಾದ್ರೆ ಯೇಸು ಆಕಸ್ಮಿಕವಾಗಿ ಹೋಗಿ ಕೂತಿಲ್ಲ. ಅವರಿಗೆ ಗೊತ್ತು, ಈಗ ಆ ದೋಣಿಯಲ್ಲಿ ನಾನು ಇದ್ದರೆ ಅಲ್ಲಿ ಪ್ರಸನ್ನತೆ ಇದೆ, ಯೇಸುವಿನ ಪ್ರಸನ್ನತೆ ಅದರಲ್ಲಿ ಇದೆ. ಈಗ ಯೇಸುವಿನ ಪ್ರಸನ್ನತೆ ಅದರಲ್ಲಿ ಇರಬೇಕು ಅಂತ ಹೇಳಿದ್ರೆ ಸೀಮೋನ್ ಅದನ್ನ ಯೇಸುವಿಗೆ ಕೊಡ್ಬೇಕಾಯ್ತು. ಯೇಸು ಅದಕ್ಕೆ ಅವ್ರಿಗೆ ಕೂತ್ಕೊಳ್ಳಕ್ಕೆ ಜಾಗವನ್ನು ಮಾಡ್ಬೇಕಾಯ್ತು. ಸೊ ಹಾಗಾದ್ರೆ ಸೀಮೋನ್ ಪೀಟರ್ ಬಂದು ಯೇಸು ಬಗ್ಗೆ ಮುಂಚೆ ಕೇಳಿದ್ನ ಇಲ್ವೋ ಗೊತ್ತಿಲ್ಲ, ಆದ್ರೆ ಬಂದು ಕೇಳಿದ ಮಾತು, ಆ ಮಾತು ಆತ್ಮವಾಗಿ ಅವನ ಹೃದಯದಲ್ಲಿ ಹೋಗ್ತಾ ಇರೋದನ್ನ ನೋಡಿ ಅವನು ಯೇಸುವಿನ ಮಾತಿಗೆ ಹಂಗೆ ಸರೆಂಡರ್ ಆಗಿದ್ದ. ಸೊ ಹಾಗಾದ್ರೆ ಮೊದಲನೇದು, ನೀವು ಶರೀರ ಪ್ರಕಾರವಾಗಿ ನೀವು ವ್ಯಕ್ತಪಡಿಸುವ ಕಾರ್ಯ ಏನಂದ್ರೆ ನೀವು ಹೃದಯದಲ್ಲಿ ಅವರನ್ನು ಅಂಗೀಕರಿಸ್ಕೊಂಡಿದ್ದೀರಾ ಅಂತ ಅರ್ಥ. ನೀವು ಒಬ್ಬರನ್ನ ಅಂಗೀಕರಿಸ್ಕೊಂಡಿಲ್ಲ ಅಂದ್ರೆ ನೀವು ಅವ್ರಿಗೆ ಏನು ಕೊಡೋದಿಲ್ಲ, ಏನು ಮಾಡೋದಿಲ್ಲ. ಸ್ಟ್ರೇಂಜ್ ರೋಡಲ್ಲಿ ಹೋಗೋನ್ಗೆ ಸಂಬಂಧನೇ ಇಲ್ಲದೆ ಏನೋ ಮಾಡೋದಿಲ್ಲ. ಆದ್ರೆ ಅವ್ರು ಯಾರು ಅಂತ ತಿಳಿದು ನೀವು ಒಂದು ರಿಲೇಶನ್ಶಿಪ್ ಬಿಲ್ಡ್ ಮಾಡಿ ಅಂತ ಹೇಳಿದ್ಮೇಲೆ ನೀವು ಮನಪೂರ್ವಕವಾಗಿ ಅವ್ರಿಗೆ ಮಾಡುವ ಕಾರ್ಯ. ಅದೇ ರೀತಿನೇ ಇಲ್ಲಿ ಅವರು ಬಂದು ಕೂತಿದ ಕೂಡಲೇ ಅವ್ರ ದೋಣಿನ ಅವ್ರಿಗೆ ಕೊಟ್ಟು ಅವರು ಕೂತ್ಕೊಂಡಿರುವಾಗ ಈಗ ಸೈಮನ್ ಪೀಟರ್ ಅವರನ್ನು ಅಕ್ನಾಲೇಜ್ ಮಾಡಿರೋದು, ಶರೀರದಲ್ಲಿ ಅವರ ದೋಣಿಯನ್ನು ಕೊಟ್ಟು ಈಗ ಈ ಮನುಷ್ಯ ಸಾಧಾರಣ ಮನುಷ್ಯ ಅಲ್ಲ. ಈಗ ಆ ಕಾರ್ಯ ಕೂಡ ಸೀಮನ್ ಪಟ್ರೆ ಏನೋ ಆಕಸ್ಮಿಕವಾಗಿ ಶರೀರ ಪ್ರಕಾರವಾಗಿ ಬೇರೆಯವರು ಯಾರೋ ಬಂದ್ರು ಕೊಡೋ ತರ ಇರ್ಲಿಲ್ಲ. ಇದು ಕೇಳಿದ ವಾಕ್ಯದ ಪ್ರೇರೇಪಣೆಯಿಂದ ಮಾಡುವ ಕಾರ್ಯ. ಯಾವಾಗ ಅದನ್ನ ಶರೀರದಲ್ಲಿ ವ್ಯಕ್ತಪಡಿಸಿದ್ನೋ ಈಗ ವಾಕ್ಯದ ಮೂಲಕ ಸೀಮೋನ್ ಪೀಟರ್ ಯೇಸುವಿನ ಪ್ರಸನ್ನತೆಯಿಂದ ತುಂಬಿದ್ದಾನೆ. ಈಗ ಆ ಬೋಟಲ್ಲಿ ಕೂಡ ಯೇಸು ಬಂದು ಕೂತಿದ್ದರ ನಿಮಿತ್ತವಾಗಿ ಈಗ ಆ ದೋಣಿಯಲ್ಲಿ ಕೂಡ ಯೇಸುವಿನ ಪ್ರಸನ್ನತೆ ಇದೆ. ಈಗ ಮೀನುಗಳು ಹೆಂಗೆ ಸಿಕ್ತು ಅಂತ ಹೇಳ್ತೀನಿ. ಈಗ ನೋಡಿ, ಯೇಸು ಮಾತಾಡಕ್ ಮುಂಚೆ ನೀನ್ ಬಲಗಳನ್ನ ಹಾಕು ಅಂತ ಹೇಳಿಲ್ಲ. ಸೈಮನ್ ಪೀಟರ್ ದೋಣಿಯಲ್ಲಿ ಕೂತ್ಕೊಳ್ಳಕ್ ಮುಂಚೆ ಹೋಗಿ ಬಲಗಳನ್ನ ಹಾಕು ಅಂತ ಹೇಳಿಲ್ಲ. ಇದರಲ್ಲಿ ರಹಸ್ಯ ಏನಂದ್ರೆ, ಇದರಲ್ಲಿ ಸೈಮನ್ ಪೀಟರ್ ಜೊತೆ ಪರ್ಸನಲ್ ಆಗಿ ಏನು ಮಾತಾಡಿಲ್ಲ. ಹಾಗಾದ್ರೆ ನೇಮ ಅಂತ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಶರೀರ ಪ್ರಕಾರವಾಗಿ ದೇವರ ಫಲಗಳನ್ನ ಅನುಭವಿಸೋಕೆ ಶರೀರ ಪ್ರಕಾರವಾಗಿ ಒಂದು ಕಾರ್ಯ, ಇದನ್ನ ಹೀಗಿರ್ಲಿ, ಇದ ಅನುಕೂಲವಾಗಿರ್ಲಿ, ಇದನ್ನ ಮಾಡ್ಲಿ ಅನ್ನುವ ಕಾರ್ಯ ಇರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಸ್ಥಳದಲ್ಲಿ ಯೇಸು ಬಂದ್ಬಿಟ್ಟು ನಿನಗೆ ಇದನ್ನ ಮಾಡ್ತೀನಿ, ಇಲ್ಲ ಸೈಮನ್ ಪೀಟರ್ ಬಂದ್ಬಿಟ್ಟು ನನಗೆ ರಾತ್ರಿ ಎಲ್ಲ ಈ ತರ ಪರಿಸ್ಥಿತಿ ಇತ್ತು ಅಂತ ಹೇಳ್ಕೊಂಡು ಇಲ್ಲ, ಮಾತಾಡಿಲ್ಲ. ಅಲ್ಲಿ ನಡೆದ ಕಾರ್ಯಗಳೆಲ್ಲ ಆತ್ಮದ ಮಂಡಲದಲ್ಲಿ ನಡೆಯುವ ಕಾರ್ಯಗಳು. ವಾಕ್ಯವನ್ನು ಸಾರ್ತಾ ಇದ್ರು. ವಾಕ್ಯವಾಗಿರುವ ಯೇಸು ಅವನ ಒಳಗಡೆ ಹೋಗಿ ವಾಕ್ಯವಾಗಿರುವ ಯೇಸು ಧ್ವನಿಯಲ್ಲಿದ್ದು ಈಗ ಅವ್ರು ಮಾಡಿ ಮುಗಿಸಿದ ಕೂಡಲೇ ಯೇಸು ಏನನ್ನು ನೋಡ್ತಾ ಇದ್ದಾರೆ ಅಂದ್ರೆ, ಈಗ ಆತ್ಮದ ಮಂಡಲದಲ್ಲಿ ಎಲ್ಲ ಅನುಕೂಲವಾಗಿದೆ, ಈಗ ನಿನ್ನ ಬಲೆಗಳನ್ನು ಹೋಗಿ ಹಾಕು, ಈ ಬಲೆಗಳನ್ನು ಹೋಗಿ ಹಾಕು ಅಂತ ಹೇಳುವಾಗ ಇವನು ಹೇಳ್ತಾನೆ, ನಾನು ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀನಿ. ಹಾಗಾದ್ರೆ ಏನರ್ಥ ಇಮ್ಯಾಜಿನ್ ಮಾಡಿ ನೋಡಿ. ಈಗ ನೀವು
ಒಂದು ವಸ್ತುವನ್ನ ನಿಮ್ಮ ಗೋಲ್ಡೇ ಅನ್ಕೊಳ್ಳಿ, ನೀವು ಮನೆಯಲ್ಲಿ ಒಂದು ಗೋಲ್ಡ್ ಅನ್ನು ಇಟ್ಟಿದ್ರಿ, ಈಗ ಮನೆ ಫುಲ್ ಹುಡ್ಕಾಡ್ಬಿಟ್ರಿ, ಒಂದು ಕಾರ್ನರ್ ಕೂಡ ಬಿಟ್ಟಿಲ್ಲ, ಎಲ್ಲ ಹುಡ್ಕಾಡ್ಬಿಟ್ಟಿದ್ರೆ ಸಿಕ್ಕಿಲ್ಲ. ಈಗ ಅದು ಕಳ್ದೋಯ್ತು ಅಂತ ಕನ್ಫರ್ಮ್ ಆಯ್ತು. ಈಗ ನೀವು ನನ್ನ ಹತ್ರ ಬಂದ ಮೇಲೆ ನಾನೀಗ ವಾಕ್ಯವನ್ನು ಹೇಳಿ ಈಗ ಹೋಗಿ ಮನೆಯಲ್ಲಿ ನೋಡಿ ಅಂತ ಹೇಳಿದ್ರೆ, ನೀವು ಈ ವಾಕ್ಯವು ನಿಮ್ಮಲ್ಲಿ ಆತ್ಮವಾಗಿ ಹೋಗಿರ್ಲಿಲ್ಲ ಅಂದ್ರೆ, ಏನ್ ಪಾಸ್ಟರ್ ಇಷ್ಟೊತ್ತು 1 ಅವರ್ ಅಲ್ಲ, ಒಂದು ದಿನ ಪೂರ್ತಿ, ಒಂದು ರಾತ್ರಿ ಪೂರ್ತಿ ಮನೆಯಲ್ಲಿ ಯಾವ ಸಾಮಾನು ಒಂದು ಬಾಕ್ಸ್ ಕೂಡ ಬಿಡದೆ ಎಲ್ಲ ತೆಗೆದು ಎಲ್ಲ ಆಚೆ ಬಿಸಾಕಿದೀನಿ, ಎಲ್ಲೂ ಗೋಲ್ಡೇ ಇರ್ಲಿಲ್ಲ, ಅಲ್ಲಿ ಹೋಗಿ ನೋಡೋದು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ವಿ. ಆದ್ರೆ ಹೇಳಿದ ಮಾತು ಆತ್ಮವಾಗಿ ನಿಮ್ಮ ಹೃದಯದಲ್ಲಿ ಹೋದ್ರೆ, ಹೌದು ನಾನು ರಾತ್ರಿ ಎಲ್ಲ ನೋಡಿದ ನಿಜ, ಆದ್ರೆ ಈಗ ನಾನಲ್ಲ ಹೋಗ್ತಾ ಇರೋದು, ವಾಕ್ಯ ಎಂಬುವ ಯೇಸು ಹೋಗ್ತಾ ಇದ್ದಾರೆ, ಪ್ರಸನ್ನತೆ ಎಂಬುವ ಯೇಸು ಈಗ ಹೋಗ್ತಾ ಇದ್ದಾರೆ. ಅದರಿಂದ ಈ ರೀತಿ ಹೇಳ್ತಾ ಇದ್ದಾನೆ, ಅಟ್ ಯೋರ್ ವರ್ಡ್ ಐ ವಿಲ್ ಲೆಟ್ ಡೌನ್ ದ ನೆಟ್. ನಿನ್ನ ಮಾತಿನ ಪ್ರಕಾರ ಅಂತ ಹೇಳುವಾಗ, ಮಾತಿನ ಜೊತೆ ಇಲ್ಲ, ಮಾತಿನ ಮೂಲಕ ಅಂತ ಹೇಳುವಾಗ, ಯೇಸುವಿನ ಮೂಲಕ, ಯೇಸು ಈಗ ನನ್ನ ಮೂಲಕ ಹೋಗ್ತಾ ಇದ್ದಾರೆ ಅನ್ನುವ ಆ ಭಾವನೆಯಲ್ಲಿ ಈಗ ಹೊರಗಡೆ ಹೋಗುವಾಗ, ಅಲ್ಲಿ ನೀವಲ್ಲ, ನಿಮ್ಮ ಬಲ ಅಲ್ಲ, ನಿಮ್ಮ ಸಾಮರ್ಥ್ಯ ಅಲ್ಲ, ನಿಮ್ಮ ಶಕ್ತಿ ಅಲ್ಲ, ಅಲ್ಲಿ ಯೇಸುವಿನ ಮಹಿಮೆ ಪ್ರಕಟವಾಗ್ತಾ ಇದೆ. ಯೇಸುವಿನ ನಾಮದಲ್ಲಿ ಅಟ್ ಯೋರ್ ವರ್ಡ್, ನಿನ್ನ ವಾಕ್ಯದಂತೆ ಅಂತ ಹೇಳುವಾಗ, ಈಗ 3 ಕೀ ಪ್ರಿನ್ಸಿಪಲ್ಸ್ ಹೇಳ್ತಾ ಇದ್ದೀನಿ. ಒಂದು, ಯೇಸುವಿನ ವಾಕ್ಯ ನಿಮ್ಮಲ್ಲಿ ಇರುವಾಗ ಯೇಸುವೆ ನಿಮ್ಮಲ್ಲಿ ಇದ್ದಾರೆ, ಯೇಸುವಿನ ಪ್ರಸನ್ನತೆಯಿಂದ ತುಂಬಿದ್ದೀರಾ. ನೀವು ಕೈ ಇಟ್ಟು ಮಾಡುವ ಕಾರ್ಯಗಳಲ್ಲಿ ಯೇಸು ಇರಬೇಕು. ಯಾವ ರೀತಿ ಸೀಮನ್ ಕೊಟ್ರು, ಅವನ ದೋಣಿಯನ್ನು ಯೇಸು ಕೊಟ್ರು, ಯೇಸು ಅದರಲ್ಲಿ ಕೂತ ಮೇಲೆ ಯೇಸುವಿನ ಪ್ರಸನ್ನತೆ ಅದರಲ್ಲಿ ಇದೆ. 3ನೇದು, ಈಗ ಯೇಸು ಒಳಗಡೆ ಇರುವಾಗ, ಇದುವರೆಗೂ ನನ್ನ ಬಲದಿಂದ ಹೋದೆ, ಆದ್ರೆ ಈಗ ನಿನ್ನ ವಾಕ್ಯದ ಮೂಲಕ ಹೋಗ್ತಾ ಇದ್ದೀನಿ ಅನ್ನುವಾಗ, ವಾಕ್ಯ ಅನ್ನೋದು ಯೇಸು ನನ್ನ ಮೂಲಕ ಹೋಗ್ತಾ ಇದ್ದಾರೆ ಎಂಬುದನ್ನ ಹೇಳ್ತಾ ಇದ್ದಾನೆ. ಯೇಸು ನನ್ನ ಮೂಲಕ ಹೋಗ್ತಾ ಇದ್ದಾನೆ ಅಂತ ಹೇಳುವಾಗ, ಅಲ್ಲಿ ಪರಿಸ್ಥಿತಿಗಳು ಕೂಡ, ಅಲ್ಲಿ ನೀರಿನಲ್ಲಿ ಇಷ್ಟೊತ್ತು ರಾತ್ರಿ ಎಲ್ಲ ಮೀನೇ ಇಲ್ಲ ಅಂತ ಇರುವ ಕಾರ್ಯದಲ್ಲಿ ಕೂಡ, ಅಲ್ಲಿ ಹೋಗಿ ಹಾಕಿದ ಕೂಡಲೇ ಏನಕ್ಕೆ ಮೀನ್ ಬಂತು ಅಂತ ಹೇಳ್ತೀನಿ. ನಾನು ಹೇಳ್ತಾ ಇದ್ದೀನಿ, ಎಲ್ಲಿ ಯೇಸುವಿನ ಪ್ರಸನ್ನತೆ ಇದೆಯೋ, ಎಲ್ಲಿ ಯೇಸು ಪ್ರಕಟವಾಗ್ತಾ ಇದ್ದಾರೋ, ಅಲ್ಲಿ ಇಡೀ ಸೃಷ್ಟಿ ಅವರಿಗೆ ತಲೆಬಾಗುವಂತೆ ಅವ್ರನ್ನ ಬಂದು ಆರಾಧಿಸುತ್ತದೆ. ಹಾಗಾದ್ರೆ ಅಲ್ಲಿ ಎಲ್ಲಿಂದ ಈಗ ಮೀನಿರುವ ಸ್ಥಳಕ್ಕೆ ಹೋಗಿ ಬಲೆ ಹಾಕಿದ್ರು ಅಂತ ಹೇಳಿಲ್ಲ, ಆದ್ರೆ ಹಾಕಿದ ಸ್ಥಳಕ್ಕೆ ಮೀನೆಲ್ಲ ಬಂದು ತುಂಬಿತು. ಇದರ ಅರ್ಥ, ನೀವು ಯೇಸುವಿನ ಪ್ರಸನ್ನತೆ ಎಲ್ಲಿದೆಯೋ, ಯೇಸು ಎಲ್ಲಿದ್ದಾರೋ, ಇಡೀ ಸೃಷ್ಟಿ ಅವರಿಗೆ ಸೇವೆ ಮಾಡುವ ರೀತಿಯಲ್ಲಿ ಇಲ್ಲಿ ಬಂದಿರುತ್ತೆ. ಅದಕ್ಕೆ ಕೊಲೋಸಿಯನ್ಸ್ 3:23-24 ನೀವು ಏನೇ ಮನುಷ್ಯನಿಗೆ ಕೆಲಸ ಮಾಡಿದ್ರು ಅದು ಯೇಸು ಕ್ರಿಸ್ತನಿಗೆ ಸೇವೆ ಮಾಡುವ ರೀತಿಯಲ್ಲಿ ಇರಲಿ, ಅವಾಗ ಪರಲೋಕದಿಂದ ದೇವರೇ ಅದರ ಫಲವನ್ನು ನಿಮಗೆ ಕೊಡುವರು. ಹಾಗಾದ್ರೆ ಇಡೀ ಸೃಷ್ಟಿ ಇರುವುದು ಯೇಸುವಿಗೆ ಸೇವೆ ಮಾಡೋದಕ್ಕೋಸ್ಕರ. ಹಾಗಾದ್ರೆ ಎಲ್ಲೆಲ್ಲಿ ಯಾವ ಮೂಲೆಯಲ್ಲಿ ಇತ್ತೋ, ಈ ಮೀನೇ ಇಲ್ಲ ಅಂದ್ರೂ ಅದು ಉಂಟಾಗಿ ಬಂದು ಬಲೆಯಲ್ಲಿ ಯೇಸುವಿಗೆ ಸೇವೆ ಮಾಡುವ ರೀತಿಯಲ್ಲಿ ಬಂದು ತುಂಬಿದ್ದೆ ಸತ್ಯ. ಸೊ ಇವತ್ತು ನಿಯಮ, ಈ ತಿಂಗಳಲ್ಲಿ ನೀವು ಏನು ಮಾಡ್ತಾ ಇದ್ದೀರೋ, ನೀವು ಫಸ್ಟ್ ಯೇಸುವಿನ ಪ್ರಸನ್ನತೆಯಿಂದ ತುಂಬಿದೀನ, ನಾನು ಕೈ ಇಟ್ಟು ಮಾಡುವ ಕಾರ್ಯವನ್ನು ನಾನು ಅವ್ರನ್ನ ಘನಪಡಿಸುವ ರೀತಿಯಲ್ಲಿ ಅದು ಅವ್ರಿಗೆ ಕೊಟ್ಟಿದ್ದೀನ, ಅದರಲ್ಲಿ ಅವರ ಪ್ರಸನ್ನತೆ ಇದೆಯಾ, ಈಗ ಅವರ ವಾಕ್ಯದಂತೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ನಾನು ಹೋಗ್ತಾ ಇದ್ದೀನಿ, ನಿನ್ನ ವಾಕ್ಯದ ಪ್ರಕಾರವೇ ನಾನು ಹೋಗ್ತಾ ಇದ್ದೀನಿ, ನಿನ್ನ ಉದ್ದೇಶ ನೆರವೇರುವ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ಇಂಥ ಮಾತು ನೀವು ಕೈ ಇಟ್ಟು ಮಾಡುವ ಕಾರ್ಯಗಳಲ್ಲಿ ಬಲವಾದ ಜಯವನ್ನು ಅನುಭವಿಸುವಿರಿ. ಈಗ ಕೂಡ ಅವನು ಅಂತ ಒಂದು ಫಲವನ್ನು ಸಿಕ್ಕಿದ ಕೂಡಲೇ ಅವನು ಏನು ಹೇಳ್ತಾ ಇದ್ದ ನೋಡಿ, ಅವನು ಬಂದು ಈಗ ನೀ ಹೆದರಬೇಡ, ನಾನೊಂದು ಪಾಪಿ, ನನ್ನನ್ನು ಬಿಟ್ಟು ದೂರ ಹೋಗು ಅಂತ ಹೇಳುವಾಗ ಯೇಸು ಹೇಳ್ತಾ ಇದ್ರೆ, ಏನು ಹೆದರಬೇಡ, ಇನ್ನು ಮುಂದೆ ನೀನು ಮನುಷ್ಯನನ್ನು ಹಿಡಿವೆ ಮಾಡ್ತೀನಿ. ಸೊ ಹಾಗಾದ್ರೆ ಜಯ ಅನ್ನೋದು ನಾನು ಹೇಳ್ದೆ, ಶರೀರ ಪ್ರಕಾರವಾಗಿ ದೇವರ ಮೂಲಕ ಏನು ಶರೀರದ ಆಶೀರ್ವಾದ ಹೊಂದಿಕೊಂಡ್ರು ಅದು ಜಯ ಅಲ್ಲ. ಇದು ಡೋರ್ ಕ್ಲೋಸ್ ಮಾಡಿ ಬಂದಿಲ್ಲಿ. ನೀವು
ನೀವು ಶರೀರ ಪ್ರಕಾರವಾಗಿ ಏನು ಹೊಂದಿಕೊಂಡಿದ್ದೀರೋ ಅದೆಲ್ಲ ಜಯ. ಅದರ ಮೂಲಕ ನೀವು ಏನನ್ನು ಯೇಸು ಕ್ರಿಸ್ತನಲ್ಲಿ ಅದರ ಮೂಲಕ ಏನಾಗ್ತಾ ಇದ್ದೀರಾ, ಅವರನ್ನು ಹೇಗೆ ವ್ಯಕ್ತಪಡಿಸ್ತಾ ಇದ್ದೀರಾ ಅನ್ನೋದ್ರಲ್ಲಿದೆ ನಿಮ್ಮ ಜಯ. ಸೊ ಆದ್ರೆ ಅದೇ ಜಯ, ನಿಜವಾದ ಜಯ. ಸೊ ಹಾಗಾದ್ರೆ ನೀವು ಶರೀರ ಪ್ರಕಾರವಾಗಿ ಒಂದು ಲಾಭ, ಒಂದು ಕಾರ್ಯ ನೆರವೇರ್ತು ಅಂದ್ರೆ ಅದು ಆ ಮೊಮೆಂಟ್ ಮಾತ್ರನೇ. ಸೊ ಫಾರ್ ಎಕ್ಸಾಂಪಲ್, ಈಗಲೂ 1,00,000 ನಿಮ್ಗೆ ನಾನು ಉದಾಹರಣೆ ಹೇಳುವಾಗ ಹೇಳಿದೆ, ಆ 1,00,000 ಖಾಲಿ ಆದ್ಮೇಲೆ ಯೇಸುನ ಮರ್ತು ಬಿಡ್ತೀರಾ. ಆದ್ರೆ ಅದರ ಮೂಲಕ ಅವರೇ ಬೇಕು ಅಂತ ಹೇಳುವಾಗ ನೀವು ಯಾವಾಗಲೂ ನಿರಂತರವಾಗಿ ನಿತ್ಯವಾಗಿ ಆಶೀರ್ವಾದದಲ್ಲಿ, ಐಶ್ವರ್ಯದಲ್ಲಿ ಇರಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾದ್ರೆ ಈಗ ನಾನು ಇವತ್ತಿನ ಪ್ರಿನ್ಸಿಪಲ್ಸ್ ಅಂತ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಲೆಟ್ ಮಿ ಕಮ್ ಫ್ರಮ್ ಪ್ರಿನ್ಸಿಪಲ್ ನಂಬರ್ 1. ದೇವರ ವಾಕ್ಯವನ್ನು ಕೇಳುವುದಕ್ಕೆ ಎಷ್ಟು ಬಯಕೆ, ದಾಹವನ್ನು ವ್ಯಕ್ತಪಡಿಸ್ತಾ ಇದ್ದೀರೋ, ನೀವು ಆ ಒಂದು ದಾಹವನ್ನು ವ್ಯಕ್ತಪಡಿಸುವ ರೀತಿಯಲ್ಲಿ ಅವರನ್ನು ಯಾವ ರೀತಿ ಗಣಪಡಿಸ್ತಾ ಇದ್ದೀರೋ, ಅವಾಗ ನೀವು ಕೈ ಇಟ್ಟು ಮಾಡುವ ಕಾರ್ಯದಲ್ಲಿ ಅವರ ಪ್ರಸನ್ನತೆ ಅದರಲ್ಲಿ ಇರುವುದು. ಸೊ ಹಾಗಾದ್ರೆ ನಾನು ಫಸ್ಟ್ ವಾಕ್ಯ ಎಂಬ ಯೇಸುವಿನಿಂದ ತುಂಬಬೇಕು. ಅದರ ಪ್ರತಿಫಲವಾಗಿ ನನ್ನ ಆ ವಾಕ್ಯದ ಆತ್ಮದ ಪ್ರೇರೇಪಣೆಯಿಂದ ದೇವರನ್ನ ಘನಪಡಿಸ್ಬೇಕು. ಅಂದ್ರೆ ನೀವು ಯಾವ ಕೆಪಾಸಿಟಿಯಲ್ಲಿ, ಯಾವ ರೀತಿಯಲ್ಲಿ ಘನಪಡಿಸ್ತಾ ಇದ್ದೀರೋ ಅದರ ಮೂಲಕ, ಅದರಲ್ಲಿ ಇವಾಗ ನೋಡಿ, ಅವನ ದೋಣಿಯನ್ನು ಯೇಸುವಿಗೆ ಕೊಟ್ಟ. ಆ ದೋಣಿಯನ್ನು ಯೇಸುವಿಗೆ ಕೊಡುವಾಗ ಯೇಸು ಬಂದಲ್ಲಿ ಕೂತಾಗ ಅವರ ಪ್ರಸನ್ನತೆ ಅದರಲ್ಲಿ ತುಂಬುತ್ತಾ ಇದೆ. ನೀವು ಯಾವಾಗೆಲ್ಲ ದೇವರ ನಾಮ ಮಹಿಮೆಗೋಸ್ಕರ ಕೊಡುವ ಸಮಯ, ದೇವರಿಗೋಸ್ಕರ ಬಿತ್ತುವ ಬೀಜ, ದೇವರಿಗೋಸ್ಕರ ಮಾಡುವ ಸೇವೆ, ಇದೆಲ್ಲ ಏನಂದ್ರೆ ಅವರ ಪ್ರಸನ್ನತೆ ಅದರಲ್ಲಿ ಒಂದಾಗುವುದು. ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನೀವು ಕೈ ಇಟ್ಟು ಮಾಡುವ ಕಾರ್ಯಗಳಲ್ಲಿ, ಇದರಲ್ಲಿ ಎಲ್ಲದರಲ್ಲೂ ನೀವು ಯಾವಾಗ ಆ ರೀತಿಯಾಗಿ ಅವರನ್ನು ಘನಪಡಿಸುವ ರೀತಿಯಲ್ಲಿ ಕೊಡುವಾಗ, ಅದು ಅವರನ್ನ ಅಂಗೀಕರಿಸಿಕೊಳ್ಳುವಾಗ ಅವರ ಪ್ರಸನ್ನತೆ ಅದರಲ್ಲಿದೆ. ಅದಾದ ಮೇಲೆ ನೀವು ಯಾವಾಗ ಅವರ ಪ್ರಸನ್ನತೆಯಿಂದ ನೀವು ಅವರ ಮಾತಿನ ಪ್ರಕಾರವೇ, ಇವತ್ತು ನಾನು ಬೆಳಗ್ಗೆ ಎದ್ದಿದ್ದ ಕೂಡಲೇ ಈ ಮಾತನ್ನು ಹೇಳ್ತಾ ಇದ್ದೀನಿ, ಅಪ್ಪ ಈ ದಿನ ನನ್ನ ಆಲೋಚನೆ ಮೂಲಕ, ನನ್ನ ಮಾತಿನ ಮೂಲಕ, ನನ್ನ ಕ್ರಿಯೆ ಮೂಲಕ ನಾನು ಏನೆಲ್ಲ ಮಾಡ್ತಾ ಇದ್ದೀನೋ ಅದೆಲ್ಲ ನಿನಗೆ ಸೇವೆ ಮಾಡುವ ರೀತಿಯಲ್ಲಿ ಇರಲಿ, ನಿನ್ನನ್ನು ಘನಪಡಿಸುವ ರೀತಿಯಲ್ಲಿ ಇರಲಿ, ನಿನ್ನ ನಾಮವನ್ನು ಮಹಿಮೆಪಡಿಸುವ ರೀತಿಯಲ್ಲಿ, ನಿನ್ನ ಉದ್ದೇಶವನ್ನು ನೆರವೇರಿಸುವ ರೀತಿಯಲ್ಲಿ ಇರಲಿ. ಆ ರೀತಿ ನೀವು ಪ್ರಾರ್ಥನೆ ಮಾಡ್ಬಿಟ್ಟು ನೀವು ಹೋಗೋದಾದ್ರೆ, ನಾನು ಹೇಳ್ತಾ ಇದ್ದೀನಿ, ನೀವು ಶರೀರ ಪ್ರಕಾರವಾಗಿ ಏನೇನು ಆಗ್ಬೇಕು ಅಂತ ಆಗುವ ಕಾರ್ಯಗಳೆಲ್ಲ ದೇವರ ಕೆಪಾಸಿಟಿಯಲ್ಲಿ, ದೇವರ ಸ್ಟ್ಯಾಂಡರ್ಡ್ ಅಲ್ಲಿ, ದೇವರ ಸ್ಪೀಡ್ ಅಲ್ಲಿ ಎಲ್ಲ ಜಯವಾಗೇ ಇರೋದು. ಸೊ ಆ ರೀತಿಯಾಗಿ ನಿನ್ನ ವಾಕ್ಯದಂತೆ ಅಂತ ಹೇಳುವಾಗ ಏನಾಗುತ್ತೆ, ಈಗ ಆ ವಾಕ್ಯದ ಪ್ರಕಟಣೆ ಉಂಟಾಗುತ್ತೆ. ಸೆಕೆಂಡ್ ಪ್ರಿನ್ಸಿಪಲ್, ಆ ವಾಕ್ಯದ ಪ್ರಕಟಣೆ ನಿಮಿತ್ತವಾಗಿ ನೀವು ನಿಮ್ಮ ಆಲೋಚನೆಗಳು, ಆ ಪ್ರಕಟಣೆ ಆತ್ಮದ ಪ್ರೇರೇಪಣೆಯಿಂದ ನಿಮ್ಮ ಬಾಯಿಂದ ಬರುವ ಮಾತುಗಳು, ಆ ಪ್ರಕಟಣೆ ಆತ್ಮದ ಕ್ರಿಯೆ, ನೀವು ಶರೀರದಲ್ಲಿ ಮಾಡುವಂತ ಕಾರ್ಯಗಳು. ಮೂರನೇದು, ಆ ಪ್ರಕಟಣೆಯ ಫಲವಾಗಿ ಶರೀರದಲ್ಲಿ ನೀವು ಆ ಅದ್ಭುತವನ್ನು, ಆಶೀರ್ವಾದವನ್ನು, ಫಲವನ್ನು ಅನುಭವಿಸುವುದು. ಸೊ ಫಸ್ಟ್ ಥಿಂಗ್ ಇಸ್ ದೇವರ ಪ್ರಸನ್ನತೆಯಲ್ಲಿ ತುಂಬಿ ಯೇಸುವಿನ ನಾಮದಲ್ಲಿ ಹೋಗುವುದು. ಎರಡನೇದು, ಅದರಂತೆ ಆ ಪ್ರಕಟಣೆಯಲ್ಲಿ ನಿಮ್ಮ ಆಲೋಚನೆ, ಮಾತು, ಕ್ರಿಯೆಗಳನ್ನು ತೋರಿಸುವುದು. ಮೂರನೇದು, ಅದರ ಫಲವನ್ನು ಶರೀರದಲ್ಲಿ ಅನುಭವಿಸುವುದು. ಇಲ್ಲಿಗೆ ನಿಲ್ಲಿಸ್ಬಿಡ್ತಾ ಇದೀವಿ. ಅದಕ್ಕೆ ನಮಗೆ ಕಂಟಿನ್ಯೂಸ್ ಆಗಿ ಒಂದು ಜಯವನ್ನು ನೋಡ್ತಾ ಇಲ್ಲ. ದೇವರ ಪ್ರಸನ್ನತೆಯಲ್ಲಿದ್ವಿ, ದೇವರ ಅದರಂತೆ ನಾವು ಘನಪಡಿಸಿದ್ವಿ, ಒಂದು ಲಾಭವನ್ನು ಅಂದ್ರೆ ಫಲವನ್ನು, ಜಯವನ್ನು ಅನುಭವಿಸಿದ್ವಿ. ಆದ್ರೆ ನಾಲ್ಕನೇದೇ ನಾವು ಯಾವಾಗ್ಲೂ ಮಿಸ್ ಮಾಡೋದು. ನಾವು ಅವರ ಪ್ರಸನ್ನತೆಯಲ್ಲಿ ತುಂಬೋದು ಮಾತ್ರ ಅಲ್ಲ, ಆ ಪ್ರಸನ್ನತೆಯ ಪ್ರಕಟಣೆಯಿಂದ ನಾವು ಅವ್ರನ್ನ ಘನಪಡಿಸೋದು ಮಾತ್ರ ಅಲ್ಲ, ಅವರ ಘನಪಡಿಸೋದ್ರಿಂದ ನಾವು ಅನುಭವಿಸುವ ಫಲ ಮಾತ್ರ ಅಲ್ಲ. ಅದಾದ ಮೇಲೆ ನಾಲ್ಕನೇದು, ಈ ಫಲಕ್ಕೋಸ್ಕರ ನಾನು ಅವರನ್ನು ಹುಡುಕ್ತಾ ಇಲ್ಲ, ಅವರ ಜೊತೆ ಇಲ್ಲ. ನಾನು ಯಾವಾಗ್ಲೂ ಇನ್ನು ಅವರನ್ನು ಅನುಭವಿಸ್ಬೇಕು, ಅದರಿಂದ ನಾನು ಅವರ ಹಾಗೆ ಮಾನಸಾಂತರ ಆಗ್ಬೇಕು, ಟ್ರಾನ್ಸ್ಫಾರ್ಮ್ ಆಗ್ಬೇಕು. ಯಾವಾಗ ಈ ಮೀನನ್ನೆಲ್ಲ ಬಿಟ್ಬಿಟ್ಟು ಪೇತ್ರನು ಯೇಸುವಿನಿಂದ ಹೋದ ಅಂತ ವಾಕ್ಯ ಹೇಳ್ತಾ ಇದೆಯೋ, ಯೇಸುವಿನಿಂದ ಹೋದ ಅಂತ ಹೇಳಿದ್ರೆ, ಇಷ್ಟು ಸಿಕ್ಕಿರುವ ಮೀನಿಗಿಂತ ಇವರು ದೊಡ್ಡವರು. ಈ ಸಿಕ್ಕಿರುವ ಮೀನಿಗೋಸ್ಕರ ಥ್ಯಾಂಕ್ಸ್ ಹೇಳಲ್ಲ, ಮೀನನ್ನು ಕೊಟ್ಟವರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಈ ಮೀನು ಮುಖ್ಯ ಅಲ್ಲ, ಮೀನನ್ನು ಎಷ್ಟು ಬೇಕಾದ್ರೂ ಯಾವಾಗ ಬೇಕಾದ್ರೂ ಉತ್ಪತ್ತಿ ಮಾಡುವ ಯೇಸು ನನಗೆ ಬೇಕು.
ಅನ್ನುವ ಆ ಭಾವನೆಯನ್ನು ವ್ಯಕ್ತಪಡಿಸುವುದೇ ಗ್ರೇಟ್ ಸಕ್ಸಸ್. ಅದೇ ಒಳ್ಳೆ ಜಯ. ಒಳ್ಳೆ ಜಯ ಯಾವಾಗ್ಲೂ ಅವರನ್ನು ಹಿಡ್ಕೊಳ್ಳುವುದಾದ್ರೆ, ನಾನು ಹೇಳ್ತಾ ಇದ್ದೀನಿ, ಇವತ್ತು ಪೇತ್ರನು ಅವನು ಮೀನು ಹಿಡಿದು ಹಂಗೆ ಹೋಗಿದ್ರೆ ಅವನ ಕಥೆನೆ, ಅವನ ಹೆಸರೇ ಎಲ್ಲ ಅಲ್ಲಿಗೆ ಫುಲ್ ಸ್ಟಾಪ್ ಆಗ್ಬರ್ತಾ ಇತ್ತು. ಆದ್ರೆ ಯಾವಾಗ ಯೇಸುವೆ ಬೇಕು ಅಂದಿದ್ದಕ್ಕೆ ಇವತ್ತು ಜನರೇಷನ್ 100 ಅಲ್ಲ 1000 ವರ್ಷ ಆದ್ಮೇಲೆ ಕೂಡ ಇವತ್ತು ಪೇತ್ರನ ಬಗ್ಗೆ ಮಾತಾಡ್ತಾ ಇದ್ವಿ. ಪೇತ್ರನ ಲೈಫ್ ಸ್ಟೈಲ್ ಇವತ್ತು ಅನೇಕರನ್ನ ಆಶೀರ್ವದಿಸ್ತಾ ಇದೆ. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಿಜವಾದ ಜಯ ನೀವು ಒಂದು ಫಲವನ್ನು ಅನುಭವಿಸೋದಲ್ಲ, ನೀವು ಅದರ ಮೂಲಕ ಅನೇಕರು ಅದರ ಆಶೀರ್ವಾದವನ್ನು ಫಲವನ್ನು ಅನುಭವಿಸುವಂತೆ ಮಾಡುವುದೇ ನಿಜವಾದ ಜಯ. ಇವತ್ತು ಪೇತ್ರನು ಮಾಡಿದ ಕಾರ್ಯದ ಮೂಲಕ ಇವತ್ತು ಆ ನೇಮ ಇವತ್ತು ಅನೇಕರ ಜಯದಲ್ಲಿ ನಡೆಸುವಂತೆ ಮಾಡ್ತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈಗ ಪ್ರಾಫಿಟಿಕ್ ಆಗಿ ನಾನು ಡಿಕ್ಲೇರ್ ಮಾಡುವಾಗ ಎಲ್ಲ ಹಾಗೇ ದಾಹವಾಗಿ ರಿಸೀವ್ ಮಾಡ್ಕೊಳ್ಳಿ. ಯಾವ ರೀತಿ ನನ್ನ ಗಮನ ಎಲ್ಲ ಇನ್ನು ಶರೀರದ ಕಾರ್ಯದ ಮೇಲೆ ಇರಬಾರ್ದಪ್ಪ. ನೀನು ಇದನ್ನು ಕೊಟ್ಟಿದ್ದಕ್ಕೋಸ್ಕರ ನನ್ನ ಕುತೂಹಲ ಆಗಬಾರ್ದಪ್ಪ. ನೀನು ಏನ್ ಕೊಟ್ರು ನನ್ನ ಗಮನ ಎಲ್ಲ ನಿನ್ನ ಮೇಲೆ ಇರಬೇಕು, ನಿನ್ನ ಅನುಭವಿಸ್ಬೇಕು. ಸೊ ಹಾಗಾದ್ರೆ ದೇವರು ಏನ್ ಕೊಟ್ರು ಅನ್ನೋದಕ್ಕೆ ಎಕ್ಸೈಟ್ ಆಗ್ಬೇಡಿ. ಇದರ ಮೂಲಕ ಅವರ ಜೊತೆ ನೀವು ಏನಾಗಿದ್ದೀರಾ ಅನ್ನೋದಕ್ಕೆ ಎಕ್ಸೈಟ್ ಆಗಿ. ಯಾಕಂದ್ರೆ ದೇವರು ಎಲ್ಲವನ್ನು ನಿಮ್ಮ ಹೃದಯವನ್ನು ನೋಡ್ತಾನೆ ಇರ್ತಾರೆ. ಅವ್ರು ಕೊಡೋದ್ರ ಮೂಲಕ ನಿನ್ನ ಭಾವನೆಯಲ್ಲಿ ಕೂಡ ಶರೀರ ಪ್ರಕಾರವಾಗಿ ನೋಡೋರ್ಗೆ ಗೊತ್ತಾಗಲ್ಲ, ಆದ್ರೆ ದೇವ್ರಿಗೆ ಗೊತ್ತಾಗ್ಬಿಡುತ್ತೆ. ನಿನ್ನ ಹೃದಯ ಈಗ ನಾನು ಕೊಟ್ಟಿದ್ದ 1 ಲಕ್ಷ ರೂಪಾಯಿಗೋಸ್ಕರ ಕುತೂಹಲ ಇದೆಯಾ, ಇಲ್ಲ ನಿಜವಾಗ್ಲೂ ನನ್ನ ಮೇಲೆ ನಿನ್ ಕುತೂಹಲ ಇದೆಯಾ ಅಂತ. ಯಾಕಂದ್ರೆ ಇದೆಲ್ಲ ಆತ್ಮದಲ್ಲಿ ನಡೆಯುವ ಕಾರ್ಯಗಳು. ಈಗ ನಾನು ಹೇಳ್ತಾ ಇದ್ದೀನಿ, ಯಾವಾಗೆಲ್ಲ ನಿಮ್ಮ ಹೃದಯಪೂರ್ವಕವಾಗಿ ನೀವು ಏನು ಅನುಭವಿಸ್ತಾ ಇದೀರೋ ಅದಕ್ಕೆ ಅದು ಅನುಭವ ಸಿಕ್ಕಿರೋದಕ್ಕಲ್ಲ, ಅದನ್ನ ಕೊಟ್ಟವರನ್ನ ನಾನು ಆರಾಧನೆ ಮಾಡ್ಬೇಕು, ಕೊಟ್ಟವರನ್ನ ನಾನು ಘನಪಡಿಸ್ಬೇಕು, ಕೊಟ್ಟವರನ್ನ ನಾನು ಕೊಂಡಾಡ್ಬೇಕು, ಅವರು ಬೇಕು, ಅವರು ಮುಖ್ಯ ಅನ್ನುವ ಹೃದಯಪೂರ್ವಕವಾಗಿ ವ್ಯಕ್ತಪಡಿಸುವಾಗ ಈ ವಾಕ್ಯ ನಿಮ್ಮಲ್ಲಿ ನೆರವೇರಿದೆ ಅಂತ ಅರ್ಥ. ನಾನು ಇರುವುದೇ ಆತನಿಗೋಸ್ಕರ, ನನ್ನ ಹತ್ರ ಇರುವುದು ಆತನ ಮೂಲಕ ಬಂದಿರೋದು, ನಾನು ಜೀವಿಸುವುದೇ ಆತನಿಗೋಸ್ಕರ. ಎಲ್ಲವೂ ಆತನಿಂದ, ಆತನ ಮೂಲಕ, ಆತನಿಗೋಸ್ಕರ. ಯೇಸುವಿನ ನಾಮದಲ್ಲಿ ಆ ರೀತಿಯಾದ ಒಂದು ಜೀವನವನ್ನು ಜೀವಿಸುವಾಗ ನಿಮ್ಮ ಜೀವಿತದಲ್ಲಿ ಒಂದೊಂದು ದಿನನೂ ದೇವರ ಮಹಿಮೆಯನ್ನು ಬಲವಾಗಿ ಅನುಭವಿಸ್ತಾ ಇದ್ದೀರಾ. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನೀವು ದೇವರ ವಾಕ್ಯವನ್ನು ಕೇಳುವಾಗ ಅದು ಮಾಹಿತಿಯಾಗಿ ಬರೀ ಅದ್ಭುತವನ್ನು ನೋಡುವುದಾದ್ರೆ ನಿಮಗೆ ದೇವರ ಕಾರ್ಯಗಳು ಮಾಹಿತಿಯಾಗಿರುತ್ತೆ. ಆದ್ರೆ ಯಾವಾಗ ದೇವರ ವಾಕ್ಯ ಪ್ರಕಟಣೆ ಆಗಿರುತ್ತೋ ಅವಾಗೆಲ್ಲ ದೇವರ ಮಹಿಮೆ ನಿಮ್ಮಲ್ಲಿ ಪ್ರಕಟವಾಗ್ತಾನೆ ಇರುತ್ತೆ. ಒಂದು ಶರೀರ ಪ್ರಕಾರ ಲಾಭಕ್ಕೋಸ್ಕರ ದೇವರನ್ನು ಹುಡುಕುವಾಗ ಆ ಶರೀರದ ಕಾರ್ಯ ನಿಮಗೆ ತಾತ್ಕಾಲಿಕವಾಗಿರುತ್ತೆ. ಆದ್ರೆ ಅದನ್ನ ಕೊಟ್ಟವರು ಬೇಕು ಅಂತ ಅವ್ರನ್ನ ಹಿಡ್ಕೋವಾಗ ನೀವು ಯಾವಾಗ್ಲೂ ಯಾವ ಸಮಯದಲ್ಲಿ ಯಾವಾಗ ಬೇಕಾದ್ರೂ ಎಷ್ಟು ಬೇಕಾದ್ರೂ ನಿಮಗೆ ಬೇಕಾಗಿರುವುದಾಗೆ ಅವರು ಅದುವಾಗವೇ ಪ್ರಕಟವಾಗ್ತಾ ಇರ್ತಾರೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇವತ್ತು ತೀರ್ಮಾನ ಮಾಡ್ಕೊಳ್ಳಿ, ನಿಮಗೆ 1 ಲಕ್ಷ ಮುಖ್ಯನಾ, ಇಲ್ಲ ಅವರ ಜೊತೆ ಇರುವಾಗೆಲ್ಲ 1 ಲಕ್ಷ ಯಾವಾಗ ಬೇಕೋ ಅವಾಗೆಲ್ಲ ಬರ್ತಾ ಇರುತ್ತೆ ಅಂತ ಆ ಪ್ರಕಟಣೆಯಲ್ಲಿ ನಡೀತೀರಾ. ಯೇಸುವಿನ ನಾಮದಲ್ಲಿ ಈಗ ಕೂಡ ಈ ಸ್ಥಳದಲ್ಲಿ ದೇವರು ಅವನಿಗೆ ಒಂದು ಕಾರ್ಯವನ್ನು ಮಾಡಿದ್ರು. ಯಾವ ಸ್ಥಳದಲ್ಲಿ ಸೋತು ರಾತ್ರಿ ಎಲ್ಲ ಅವನ ಕಷ್ಟಪಟ್ಟು ಆ ಒಂದು ಫಲನೂ ಅನುಭವಿಸದೇ ಇರುವ ಅದೇ ಸ್ಥಳದಲ್ಲಿ, ಇದರಲ್ಲಿ ವಿಶೇಷ ಏನಂತ ಅಬ್ಸರ್ವ್ ಮಾಡಿದ್ರ, ಅದೇ ಪೇತ್ರನು, ಅದೇ ಬಲೆ, ಅದೇ ದೋಣಿ, ಅದೇ ನೀರು, ಅದೇ ಸ್ಥಳ. ಆದ್ರೆ ವ್ಯತ್ಯಾಸ ಈ ಸರಿ ವಾಕ್ಯ ಎಂಬ ಯೇಸುವಿನಿಂದ ತುಂಬಿ ಯೇಸುವಿನ ವಾಕ್ಯದ ನಿನ್ನ ವಾಕ್ಯದ ಮೇಲೆ ಅಂತ ಹೋಗುವಾಗ ಇಡೀ ಸೃಷ್ಟಿ ಅವನಿಗೆ ಸೇವೆ ಮಾಡುವ ರೀತಿಯಲ್ಲಿ, ಅವನ್ ಘನಪಡಿಸುವ ರೀತಿಯಲ್ಲಿ, ಅವನಿಗೆ ಲಾಭ ತರುವ ರೀತಿಯಲ್ಲಿ ಎಲ್ಲ ಆಗಿದೆ. ಹಾಗಾದ್ರೆ ಈಗ ನಾನು ಹೇಳ್ತಾ ಇದ್ದೀನಿ, ಸತ್ಯ ನಿನ್ನ ವಾಕ್ಯದಲ್ಲಿ ಅಂತ ಹೇಳುವಾಗ ಆ ವಾಕ್ಯವೇ ಮೀನುಗಳಾಗಿ ಬಲೆಯಲ್ಲಿ ತುಂಬಿತು. ಆ ವಾಕ್ಯವೇ ಮೀನುಗಳಾಗಿ ಬಲೆಯಲ್ಲಿ ತುಂಬಿತು. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮೋಸೆ ಮನ್ನವನ್ನು ಕೊಟ್ಟಿಲ್ಲ, ಆ ಮನ್ನ ನಾನೇ ಅಂತ ಹೇಳಿದ ಕಾರ್ಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನ ಮಾತಿನ ಪ್ರಕಾರ ಹೋಗ್ತಾ ಇದ್ದೀನಿ ಅನ್ನುವಾಗ ಆ ಮಾತು ಮೀನುಗಳಾಗಿ ಪ್ರಕಟ, ಅವರೇ ಯೇಸುವೇ ಮೀನುಗಳಾಗಿ ಪ್ರಕಟವಾಗಿ ಬಲೆಯಲ್ಲಿ ತುಂಬಿದ್ರು. ದಿಸ್ ಇಸ್ ದ ರೆವಲ್ಯೂಷನ್. ಯೇಸುವಿನ ನಾಮದಲ್ಲಿ ಯೇಸು ಬಂದು ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ, ಅದುವಾಗವೇ ಅವರು ಪ್ರಕಟವಾಗ್ತಾ ಇದ್ದಾರೆ. ಯಾವಾಗ ಅವರ ವಾಕ್ಯದಿಂದ ತುಂಬಿರುವಾಗ, ಅವರ ವಾಕ್ಯದಂತೆ ಹೋಗ್ತಾ ಇದ್ದೀನಿ ಅಂತ ಹೇಳುವಾಗ ಯೇಸುವಿನ ನಾಮದಲ್ಲಿ. ಅದೇ ರೀತಿನೇ ನೀವು ಕೂಡ ನಿಮಗೆ ಕೊರತೆ,
ನಿಮಗೆ ನಿಮ್ಗೆ ಕೊಡಕ್ಕೆ ಇಲ್ವೇ ಇಲ್ಲ, ಆದ್ರೂ ಕೊಡ್ತಾ ಇದ್ದೀರಾ ಅಂದ್ರೆ ಆ ವಾಕ್ಯವು ಕೊಡ್ತಾ ಇದೆ. ಆ ವಾಕ್ಯವು ಆ ಸ್ಥಳದಲ್ಲಿ ಪ್ರಕಟವಾಗಿದೆ. ನೀವು ಆ ರೀತಿ ವಾಕ್ಯದ ಪ್ರೇರೇಪಣೆಯಿಂದ ಮಾಡಿದ ಕಾರ್ಯಗಳು, ಆ ವಾಕ್ಯವು ಏನಾಗಿದೆಯೋ ಇಲ್ಲ ಏನ್ ಮಾಡ್ಬೇಕಂತ ಇದೆಯೋ ಅದುವಾಗವೇ ವಾಕ್ಯ ಎಂಬ ಯೇಸು ಪ್ರಕಟವಾಗ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ, ಯಾರ್ಯಾರು ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಇದ್ದೀರೋ, ಯಾವ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದೀರೋ, ಕೊರತೆಯಲ್ಲಿ ಇದ್ದೀರೋ, ಕಾಯಿಲೆಯಲ್ಲಿ ಇದ್ದೀರೋ, ಸಾಲದಲ್ಲಿ ಇದ್ದೀರೋ, ನಷ್ಟದಲ್ಲಿ ಇದ್ದೀರೋ, ನೀವು ಇರುವ ಪರಿಸ್ಥಿತಿ ಸುಳ್ಳು ಅಂತ ಹೇಳ್ತಾ ಇಲ್ಲ. ಆ ರೀತಿ ಇರೋದು, ನಾನು ಆ ರೀತಿ ಇಲ್ಲ ಅಂತ ಹೇಳೋದು ನಂಬಿಕೆ ಅಲ್ಲ. ನಂಬಿಕೆ ಅನ್ನೋದು ಇರುವ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯ ಅದುವಾಗವೇ ಪ್ರಕಟವಾಗ್ತಾ ಇದೆ ಅನ್ನುವ ನಿಶ್ಚಯ ನಿಮಗೆ ಉಂಟಾಗುವುದು. ಅಂದ್ರೆ ದ ವೆಯ್ಟ್ ಆಫ್ ಯುವರ್ ಪ್ರಾಬ್ಲಮ್, ದ ವೆಯ್ಟ್ ಆಫ್ ದ ವರ್ಡ್. ವಾಕ್ಯದ ತೂಕ ನಿಮ್ಮ ಸಮಸ್ಯೆದ ತೂಕ. ನೀವು ಅಂತ ಸಮಸ್ಯೆದ ಮಧ್ಯದಲ್ಲಿ ದೇವರ ವಾಕ್ಯದ ತೂಕವನ್ನು ಹೆಚ್ಚುವಾಗ ಆ ವಾಕ್ಯವು ಮಾಂಸವಾಗಿ ಪ್ರಕಟವಾಗುತ್ತೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ. ಯಾವಾಗ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಹೊಸದಾಗಿ ಮೀನನ್ನು ಸೃಷ್ಟಿ ಮಾಡಿಲ್ಲ. ಅಲ್ಲಿ ವಾಕ್ಯದ ನಿಮಿತ್ತ ಹೋದಾಗ ಆ ವಾಕ್ಯವೇ ಅದುವಾಗವೇ ಆಗಿ ಪೂರ್ತಿ ಆಯ್ತು. ಸೊ ಹಾಗಾದ್ರೆ ನೀವು ಯಾವಾಗೆಲ್ಲ ವಾಕ್ಯದಿಂದ ಬೇರೂರಿರ್ತೀರೋ, ಯಾವಾಗೆಲ್ಲ ವಾಕ್ಯದಲ್ಲಿ ಇದು ವಾಕ್ಯ ಅಂತ ಹೇಳುವಾಗ ಅವರ ನಾಮದಲ್ಲಿ ಅಂತ ಹೇಳುವಾಗಲ್ಲ ವಾಕ್ಯ, ವಾಕ್ಯ ಅಂತ ಹೇಳುವಾಗ ಅವರ ನಾಮದಲ್ಲಿ, ಅವರ ನಾಮ ಆ ವಾಕ್ಯ ಅಂತ ಹೇಳುವಾಗ ಯೇಸು ಇರುವ ಸ್ಥಳದಲ್ಲಿ, ಯೇಸುವಿನ ಪ್ರಸನ್ನತೆ ಇರುವ ಸ್ಥಳದಲ್ಲಿ, ಯೇಸು ಇರುವ ಸ್ಥಳದಲ್ಲಿ ಅವರು ಇದ್ರೆ ಅದುವಾಗವೇ ಪ್ರಕಟವಾಗ್ತಾರೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನೀವು ಎಷ್ಟು ದಾಹವಾಗಿ ಅವರನ್ನ ಅನುಭವಿಸ್ತಾ ಇದ್ದೀರಾ ಅಂತ ಶರೀರದಲ್ಲಿ ವ್ಯಕ್ತಪಡಿಸ್ತೀರೋ ಅಷ್ಟು ಬಲವಾಗಿ ಕಾರ್ಯಗಳು ನಡೆಯುತ್ತೆ. ಸಾಧಾರಣವಾಗಿದ್ದ ಪೇತ್ರನು ಆ ಮನುಷ್ಯರನ್ನು ಹಿಡಿಯುವ ರೀತಿಯಲ್ಲಿ ದೇವರು ಮಾರ್ಪಡಿಸಿದ್ರು. ಹಾಗಾದ್ರೆ ಅವನಿಗೆ ಅಂತ ಒಂದು ಮೀನನ್ನು ಕೊಟ್ಟಿದ್ದೆ, ಅವನು ನೀನ್ ಜೀವನದಲ್ಲಿ ಪೂರ್ತಿ ಮೀನೇ ಇಟ್ಕೊಂಡು ಕೂತಿರೋದಕ್ಕಲ್ಲ, ನೀನು ನನ್ನ ಉದ್ದೇಶವನ್ನು ನೆರವೇರಿಸೋದಕ್ಕೆ, ನನ್ನ ನಾಮವನ್ನು ಮಹಿಮೆ ಪಡಿಸೋದಕ್ಕೆ, ನನ್ನ ರಾಜ್ಯವನ್ನು ಕಟ್ಟುವುದಕ್ಕೆ ನೀನು ಮನುಷ್ಯರನ್ನು ಹಿಡಿಯುವಾಗೆ ಮಾಡ್ತೀನಿ ಅಂತ. ಹಾಗಾದ್ರೆ ದೇವರು ನಮ್ಮ ಜೀವನದಲ್ಲಿ ಕೂಡ ಒಂದು ಅದ್ಭುತವನ್ನು ಮಾಡುವುದೇ ದೇವರ ರಾಜ್ಯವನ್ನು ಕಟ್ಟೋದಕ್ಕೋಸ್ಕರ, ಅವರ ನಾಮವನ್ನು ಮಹಿಮೆ ಪಡಿಸೋಕ್ಕೋಸ್ಕರ, ನಮ್ಮ ಮೂಲಕ ಅನೇಕರ ಆಶೀರ್ವಾದವಾಗಿರೋಕ್ಕೋಸ್ಕರ. ಈ ರೀತಿಯಾಗಿರುವಾಗ ಮಾತ್ರನೇ ನಿಜವಾದ ಜಯದಲ್ಲಿ ಇದ್ದೀರಾ ಅಂತ ಅರ್ಥ. Receive it in the mighty name of Jesus. Be touched, be blessed, be drenched in God's glory. In Jesus' precious name I pray. Amen. ಈಗ ಕೂಡ ಪ್ರಾಫಿಟಿಕ್ ಆಗಿ ಇವತ್ತು ಅರಿಕೆ ಡಿಕ್ಲರೇಷನ್ ನಿಮ್ಮ ಮೇಲೆ ಮಾಡುವಾಗ ಪ್ರತಿಯೊಬ್ಬರು ಇದನ್ನ ಹಾಗೇ ರಿಸೀವ್ ಮಾಡ್ಕೊಳ್ಳಿ. ಇನ್ ಜೀಸಸ್ ನೇಮ್. ಈ ತಿಂಗಳು ನಾನು ಹೇಳ್ತಾ ಇದ್ದೀನಿ, ನೀವು ಒಂದು ಶರೀರದ ಒಂದು ಏನೋ ಒಂದು ಕಾರ್ಯ ಆಗ್ಬೇಕು ಅನ್ನುವ ಅದಕ್ಕೋಸ್ಕರ ದೇವರಿಲ್ಲದೆ ಅವ್ರು ಮಾಡುವುದೇ ಅವರ ಜೊತೆ ಇರೋದಕ್ಕೋಸ್ಕರ. ಇವತ್ತು ಅರ್ಥ ಮಾಡ್ಕೊಳ್ಳಿ, ನೀವು ಎಷ್ಟು ಆತನಲ್ಲಿ ಒಂದಾಗಿದ್ದೀರೋ, ನಿಮ್ಮ ಜೀವನದಲ್ಲಿ ಯಾವುದು ಬೆವರು ಸುರಿಸದೆ, ಕಷ್ಟಪಡದೆ, ಒತ್ತಡ ಇಲ್ಲದೆ ಎಲ್ಲವೂ ನಿಮಗೆ ಈ ತಿಂಗಳು ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ನಿಮ್ಮ ಕುಟುಂಬದಲ್ಲಿ, ಗಂಡ ಹೆಂಡತಿ ಸಂಬಂಧದಲ್ಲಿ, ಮಕ್ಕಳ ಜೀವನದಲ್ಲಿ ನೀವು ಏನೇನ್ ಬಯಸ್ತಾ ಇದ್ದೀರೋ ಎಲ್ಲದರಲ್ಲೂ ನಿಜವಾದ ಜಯ, ಒಳ್ಳೆ ಜಯ ಯೇಸುವಿನ ನಾಮದಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ. ಈಗ ಕೂಡ ನಾನು ಇದನ್ನ ನಿಮ್ಮ ಮೇಲೆ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡುವಾಗ ಇದನ್ನ ಹಾಗೇ ಹೊಂದಿಕೊಳ್ಳಿ. ಈಗ ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇದನ್ನ ಇಂಗ್ಲಿಷ್ ಅಲ್ಲಿ ಇರೋದ್ರಿಂದ ಹಂಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಸೊ ಅದರಿಂದ ಒಂದೊಂದು ಪದಗಳು ಹೆಂಗೆ ಕರೆಕ್ಟ್ ಆಗಿ ಬಂದಿದೆ ಅಂತ ನೋಡಿ. ದೇವರ ಪ್ರಕಟಣೆಯನ್ನು ಮಾನವ ತಾರ್ಕಿಕತೆಗಿಂತ ಹೆಚ್ಚಾಗಿ ಗೌರವಿಸಲು ವಾಕ್ಯದ ಆತ್ಮವು ನಿಮಗೆ ಶಕ್ತಿ ನೀಡುತ್ತದೆ. ನಾನು ಪ್ರಾಫಿಟಿಕ್ ಆಗಿ ಹೇಳುವಾಗ ಅದನ್ನ ಹಾಗೇ ರಿಸೀವ್ ಮಾಡ್ಕೊಳ್ಳಿ. ದ ವ್ಯಾಲ್ಯೂ ಆಫ್ ಗಾಡ್ಸ್ ರೆವಲೇಷನ್ ಇಸ್ ಅಬೌವ್ ಹ್ಯೂಮನ್ ರೀಸನಿಂಗ್. ಅಂದ್ರೆ ಮನುಷ್ಯನ ಇದರ ಬಗ್ಗೆ ಇದು ಹೇಗೆ ಏನು ಅಂತ ಹೇಳೋದಕ್ಕಿಂತ ದೇವರ ಪ್ರಕಟಣೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ, ಅದು ನಿಮ್ಮನ್ನು ಆಳ್ವಿಕೆ ಮಾಡಲಿ, ಆ ಪ್ರಕಟಣೆ ಆತ್ಮ ನಿಮ್ಮನ್ನು ನಡೆಸಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸಂದರ್ಭಗಳು ವಿರುದ್ಧವಾಗಿ ಕಂಡು ಬಂದರೂ ಕ್ರಿಸ್ತನ ವಾಕ್ಯಕ್ಕೆ ವಿಧೇಯರಾಗಲು ವಾಕ್ಯದ ಆತ್ಮ ನಿಮ್ಮನ್ನು ಬಲವಾಗಿ ನಡೆಸಲಿ ಯೇಸುವಿನ ನಾಮದಲ್ಲಿ. ಅವುಗಳನ್ನು ನೋಡುವ, ಆ ಸಮಸ್ಯೆಗಳನ್ನು ನೋಡುವ ಮೊದಲೇ ದೇವರ ಅವಕಾಶಗಳನ್ನು ಸಿದ್ಧಪಡಿಸಿದ್ದಾನೆ ಎಂಬುವ ನಂಬಿಕೆ ಹೆಚ್ಚಾಗುವಂತೆ ವಾಕ್ಯದ ಆತ್ಮ ನಿಮ್ಮನ್ನು ನಡೆಸಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್.
ನಾನು ಮಾಡುವ ಕೆಲಸ ದೇವರ ರಾಜ್ಯಕ್ಕೆ ಅರ್ಪಿಸಲು ವಾಕ್ಯದ ಆತ್ಮವು ಅದರಂತೆ ನಡೆಸಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ದೇವರು ತನ್ನ ಮಹಿಮೆಗಾಗಿ ವೈಫಲ್ಯದ ಋತುಗಳನ್ನು ಪುನಃ ಪಡೆದುಕೊಳ್ಳಬಲ್ಲನೆಂದು ನಂಬಲು ವಾಕ್ಯದ ಆತ್ಮ ನಿಮ್ಮನ್ನು ನಡೆಸಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಇತರರ ಕಡೆಗೆ ಉದಾರತೆಯಿಂದ ದೇವರ ಆಶೀರ್ವಾದಗಳನ್ನು ನೋಡಿಕೊಳ್ಳಲು ವಾಕ್ಯದ ಆತ್ಮದಿಂದ ನಡೆಸಲ್ಪಡಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಈಗ ಅದನ್ನೇ ನಾನು ಜನರಲ್ ಆಗಿ ಸಮರೈಸ್ ಮಾಡ್ತೀನಿ. ಇಂದಿನಿಂದ ಈ ತಿಂಗಳಲ್ಲಿ ಒಂದೊಂದು ದಿನನೂ ನಿಮ್ಮ ಶರೀರದ ಒಂದು ಜ್ಞಾನ ಬಲ ಸಾಮರ್ಥ್ಯಕ್ಕಿಂತ ದೇವರ ವಾಕ್ಯದ ಪ್ರಕಟಣೆ ನಿಮ್ಮನ್ನು ಆಳ್ವಿಕೆ ಮಾಡುವುದು, ಅದರಂತೆ ನಡೆಸುವುದು. ದೇವರ ವಾಕ್ಯದ ಪ್ರೇರೇಪಣೆಯಿಂದ ನಿಮ್ಮ ಶರೀರ ದೇವರನ್ನು ಘನಪಡಿಸುವುದಕ್ಕೆ ಹಿಂಜರುಗುವುದಿಲ್ಲ. ದೇವರ ಮೊದಲೇ ನಿಮಗೆ ಅಂತ ಇಟ್ಟಿರುವ ಕಾರ್ಯಗಳನ್ನು ಅನುಭವಿಸುವುದಕ್ಕೆ ಯಾವ ತಡೆನೂ ಇರುವುದಿಲ್ಲ. ಯೇಸುವಿನ ನಾಮದಲ್ಲಿ ಅದನ್ನ ದೇವರ ಆತ್ಮದ ಪ್ರೇರೇಪಣೆಯಿಂದ ಅದನ್ನ ಹೊಂದಿಕೊಂಡು ಅದರ ಫಲವನ್ನು ಪರಿಪೂರ್ಣವಾಗಿ ಅನುಭವಿಸ್ತಾ ಇದ್ದೀರಾ. ಈ ತಿಂಗಳು ನೀವು ಕೈ ಇಟ್ಟು ಮಾಡುವ ಕಾರ್ಯಗಳು ಒಂದೊಂದು ಅದು ದೇವರ ನಾಮವನ್ನು ಮಹಿಮೆಪಡಿಸುವ ರೀತಿಯಲ್ಲಿ, ದೇವರ ರಾಜ್ಯವನ್ನು ಕಟ್ಟುವ ರೀತಿಯಲ್ಲಿ ಇರುತ್ತದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಈಗ ಒಂದು ವೇಳೆ ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ ಅಲ್ಲಿ, ಕುಟುಂಬದಲ್ಲಿ ಎಲ್ಲ ಸೋತಿರುವ ಪರಿಸ್ಥಿತಿಯಲ್ಲಿ ಇದ್ರು, ಈಗ ನೀವು ಕೇಳಿದ ಸತ್ಯ ನಿಮ್ಮನ್ನ ಅದರಿಂದ ಬಿಡುಗಡೆ ಮಾಡಿ ಈಗ ನಿಜವಾದ ಜಯವನ್ನು ಅನುಭವಿಸುವಂತೆ, ಕೆಲಸದಲ್ಲಿ ಜಯ, ಬಿಸ್ನೆಸ್ ಅಲ್ಲಿ ಜಯ, ಕುಟುಂಬದಲ್ಲಿ ಜಯ, ಮಕ್ಕಳ ಜೀವನದಲ್ಲಿ ಜಯ, ಫೈನಾನ್ಸಸ್ ಅಲ್ಲಿ ಜಯ, ನಿಮ್ಮ ಆರೋಗ್ಯದಲ್ಲಿ ಜಯವನ್ನು, ಒಳ್ಳೆ ಜಯವನ್ನು, ಪರಿಪೂರ್ಣವಾದ ಜಯವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ನೀವು ಅನುಭವಿಸುವ ಜಯದ ಮೂಲಕ ಇನ್ನೂ ಹೆಚ್ಚಾಗಿ ದೇವರನ್ನು ಹೃದಯಪೂರ್ವಕವಾಗಿ ಘನಪಡಿಸ್ತಾ ಇದ್ದೀರಾ. ನೀವು ಅನೇಕ ದೇವರ ರಾಜ್ಯದಲ್ಲಿ ಭಾಗವಹಿಸ್ತಾ ಇದ್ದೀರಾ. ಕಾರ್ಯಗಳಲ್ಲಿ, ಸೇವೆ ಕಾರ್ಯಗಳಲ್ಲಿ, ಕೊಡುವುದರಲ್ಲಿ, ಪ್ರಾರ್ಥನೆಯಲ್ಲಿ, ಸಮಯದಲ್ಲಿ ಈಗ ಇನ್ನೂ ಹೆಚ್ಚಾಗಿ ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಕೊಡುವ ಒಳ್ಳೆ ಜಯವನ್ನು ಅನುಭವಿಸುವಾಗೆಲ್ಲ ನೀವು ತಗ್ಗಿಸಿ ಅವರನ್ನೇ ಉನ್ನತಕ್ಕೆ ಬರಿಸುವಂತೆ, ಅವರ ನಾಮವನ್ನೇ ಮಹಿಮೆ ಪಡಿಸುವಂತೆ, ನಂದಲ್ಲಪ್ಪ, ನನ್ನ ಬಲ ಸಾಮರ್ಥ್ಯ ಅಲ್ಲಪ್ಪ, ಇದು ನನಗೋಸ್ಕರ ಅಲ್ಲಪ್ಪ, ನಿನಗೆ ಸೇವೆ ಮಾಡುವ ರೀತಿಯಲ್ಲಿ ಈ ಜೀವನ ನನಗೆ ಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಒಳ್ಳೆ ಜಯ ನೀವು ಅನುಭವಿಸೋದೆಲ್ಲ ಆತನನ್ನು ಅನುಭವಿಸಿ, ಆತನ ಕರುವಿಕೆ, ಆತನ ಉದ್ದೇಶ, ಆತನ ನೆರವೇರಿಸಿ ಆತನ ನಾಮವನ್ನು ಮಹಿಮೆ ಪಡಿಸುವುದೇ ಒಳ್ಳೆ ಜಯ. ನೀವು ಮಾಡುವಂತ ಕಾರ್ಯಗಳು ಎಲ್ಲದರಲ್ಲೂ ಆತನ ನಾಮವನ್ನು ಮಹಿಮೆ ಪಡೆಯುವಂತ ಕಾರ್ಯಗಳು ಮಾತ್ರನೇ ಒಳ್ಳೆ ಜಯ. ಯೇಸುವಿನ ನಾಮದಲ್ಲಿ ಇದನ್ನ ಎಲ್ಲರೂ ಅರಿಕೆ ಮಾಡಿ. ಯೇಸುವಿನ ನಾಮದಲ್ಲಿ ನನ್ನ ಜೀವನದಲ್ಲಿ ಅಪ್ಪ ನಾನು ಏನ್ ಮಾಡ್ತಾ ಇದ್ದೀನೋ, ನನ್ನ ಆಲೋಚನೆಯ ಮೂಲಕ, ನನ್ನ ಮಾತಿನ ಮೂಲಕ, ನನ್ನ ಕ್ರಿಯೆಯ ಮೂಲಕ ಯಾವಾಗ್ಲೂ ನಿನ್ನ ಉದ್ದೇಶವನ್ನು ನೆರವೇರಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸುವುದೇ ನನ್ನ ಕೆಲಸ, ನನ್ನ ಉದ್ದೇಶ. ಅಂತೇಳಿ ಯೇಸುವಿನ ನಾಮದಲ್ಲಿ ಈ ದಿನ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗ್ಲಿ. ಒಂದೊಂದು ದಿನನೂ ಈಗ ಇಟ್ಸ್ ನಾರ್ಮಲ್ ಜಯ ಅಲ್ಲ, ಒಳ್ಳೆ ಜಯ, ಗುಡ್ ಸಕ್ಸಸ್. ಸೊ ದೇವರು ಜೋಶುವ 1:8 ಹೇಳಿರೋ ಪ್ರಕಾರ ಇವತ್ತು ಕೇಳಿದ ವಾಕ್ಯ ನಿಮ್ಮಲ್ಲಿ ಬೇರೂರಿ ನೀವು ರಾತ್ರಿ ಹಗಲು ಅದೇ ಧ್ಯಾನದಲ್ಲಿ ಇರುವಾಗ ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ನಡೆಸಿ ಆ ವಾಕ್ಯದ ಮಹಿಮೆ, ಆ ವಾಕ್ಯದ ಪ್ರಕಟಣೆ ನಿಮಗೆ ಯಾವಾಗಲೂ ಸಮೃದ್ಧಿಯಿಂದ, ಸಂಪತ್ತಿನಿಂದ, ಆರೋಗ್ಯವಾಗಿ, ಸುಖವಾಗಿ, ಐಶ್ವರ್ಯದಲ್ಲಿ ನೀವು ಕೈ ಇಟ್ಟು ಮಾಡುವ ಕಾರ್ಯಗಳೆಲ್ಲ ನೀವು ಯೋಚನೆ ಮಾಡೋಕ್ಕಿಂತಲೂ, ಬೇಡಿಕೊಳ್ಳೋಕ್ಕಿಂತಲೂ, ಊಹಿಸಕ್ಕಿಂತಲೂ ಒಳ್ಳೆ ಜಯವನ್ನು ಅನುಭವಿಸ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Be touched, be blessed, be drenched in God's glory. In Jesus' precious name I pray. Amen, amen, amen. Blessings. So I want to summarize this. ಜಯ ಅನ್ನೋದು ಶರೀರ ಪ್ರಕಾರವಾಗಿ ನಮಗೆ ಏನ್ ಬೇಕೋ ಸಿಕ್ಕಿದಲ್ಲ ಜಯ. ಅದರ ಮೂಲಕ ಅವರನ್ನೇ ಎಷ್ಟು ನಾವು ಕೊಂಡಾಡ್ತಾ ಇದ್ವಿ, ಆರಾಧಿಸ್ತಾ ಇದ್ವಿ, ಅದರ ಮೂಲಕ ಅವರ ಉದ್ದೇಶವನ್ನು ನೆರವೇರಿಸೋಕ್ಕೋಸ್ಕರ ಇದ್ದೀವಿ, ಅವರ ನಾಮವನ್ನು ಮಹಿಮೆ ಪಡಿಸೋಕ್ಕೋಸ್ಕರ ಇದ್ವಿ, ಅವರ ರಾಜ್ಯವನ್ನು ಕಟ್ಟುವ ರೀತಿಯಲ್ಲಿ ಉಪಯೋಗವಾಗಿದ್ದೀವಿ. ಇದರ ಮೂಲಕ 4 ಜನ ಇನ್ನೂ ಅವರ ಆಶೀರ್ವಾದವನ್ನು ಅನುಭವಿಸುವ ರೀತಿಯಲ್ಲಿ ನನ್ನನ್ನು ದೇವರ ವಾಕ್ಯ ನಡೆಸುವುದೇ ನಿಜವಾದ ಜಯ.
ರಿಸೀವರ್. ನೀವು ಎಲ್ಲಿ ತನಕ ಸ್ವಾರ್ಥಕವಾಗಿರ್ತೀರೋ ಅಲ್ಲಿ ನಿಮ್ಮ ಆಶೀರ್ವಾದ ಕಡಿಮೆ ಆಗ್ತಾ ಇರುತ್ತೆ, ಒಂದು ಪಾಯಿಂಟ್ ಅಲ್ಲಿ ನಿಂತೋಗ್ಬಿಡುತ್ತೆ. ಅಲ್ಲಿ ಎಲ್ಲಿ ತನಕ ನನ್ನ ಮೂಲಕ ದೇವರ ಆಶೀರ್ವಾದ ಹರಿತಾ ಇದೆ ಅನ್ನುವ ಮೋಡಲ್ಲಿ ಇರುವಾಗ ನೀವು ಯಾವ ದಿನವಿದ್ರೂ ನೀವು ಕೊರತೆಯಲ್ಲಿ ಇರುವುದಿಲ್ಲ. ನೀವು ಒಂದು ದಿನ ಮೀನಿಗೋಸ್ಕರ ದೇವರ ಹತ್ರ ಹೋದ್ರೆ ಆ ಮೀನು ತಿಂದು ಖಾಲಿ ಆಗ್ಬಿಡುತ್ತೆ. ಆದ್ರೆ ನಾನು ಮೀನು ಕೊಟ್ಟವರು ಬೇಕು ಅಂತ ಹೇಳುವಾಗ ನಿಮ್ಗೆ ಯಾವಾಗೆಲ್ಲ ಮೀನ್ ಬೇಕೋ ಅವಾಗೆಲ್ಲ ಮೀನು ಅವರೇ ಮೀನಾಗಿ ಪ್ರಕಟವಾಗ್ತಾ ಇರ್ತಾರೆ. ಹಣ ಬೇಕಾ ಅವರೇ ಹಣವಾಗಿ ಪ್ರಕಟವಾಗ್ತಾ ಇರ್ತಾರೆ. ಆರೋಗ್ಯ ಬೇಕಾ ಅವರೇ ಆರೋಗ್ಯವಾಗಿ ಪ್ರಕಟವಾಗ್ತಾ ಇರ್ತಾರೆ. ಯೇಸುವಿನ ನಾಮದಲ್ಲಿ ಯಾವಾಗೆಲ್ಲ ನಿನ್ನ ವಾಕ್ಯಕ್ಕೆ ಆಟ್ ಯೋರ್ ವರ್ಡ್, ನಿನ್ನ ವಾಕ್ಯದಂತೆ ನಿನ್ನ ಮಾತಿನಂತೆ ಅಂತ ಹೇಳಿ ಹೋಗುವಾಗಲ್ಲ ಆ ಮಾತು ನಿಮ್ಮ ಜೊತೆ ಬರ್ತಾ ಇದೆ. ಮಾತು ಎಂಬ ಯೇಸು ನಿಮ್ಮ ಜೊತೆ ಬರ್ತಾ ಇದ್ದಾರೆ. ಬಂದು ಯಾವ ಸೀನಲ್ಲಿ ಏನಾಗ್ಬೇಕೋ ಅದುವಾಗವೇ ಪ್ರಕಟವಾಗ್ತಾ ಇದ್ದಾರೆ. ಈ ತಿಂಗಳಲ್ಲಿ ಅದರಂತೆ ಒಂದೊಂದು ದಿನ ಎಲ್ಲ ಪರಿಸ್ಥಿತಿಯಲ್ಲಿ, ಅದು ಚಿಕ್ಕ ಸಮಸ್ಯೆ ಆಗಿರ್ಲಿ, ಮೀಡಿಯಂ ಸೈಜ್ ಇರಲಿ, ದೊಡ್ಡ ಸಮಸ್ಯೆ ಇರಲಿ, ಬೆಟ್ಟ ತರ ಇರಲಿ, ಮರಣನೇ ಹೊಂದುವ ಪರಿಸ್ಥಿತಿಯಲ್ಲಿ ಅವರೇ ಜೀವವಾಗಿ ಈಗ ಪ್ರಕಟವಾಗಿ ನಿಮ್ಗೆ ಎಲ್ಲದರಲ್ಲೂ ಜಯವನ್ನು, ಪರಿಪೂರ್ಣತೆಯನ್ನು, ನೀವು ಅವ್ರನ್ನ ತೃಪ್ತಿಯಾಗಿ ಅನುಭವಿಸುವಂತೆ ನೀವು ಒಂದೊಂದು ದಿನನೂ ಆಶೀರ್ವಾದವಾಗಿರ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ. ವಿಶೇಷವಾಗಿ ಯೇಸುವಿನ ನಾಮದಲ್ಲಿ ದೇವರ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ರು ಈ ವಾಕ್ಯವು ನಿಮ್ಮಲ್ಲಿ ಮಾಹಿತಿಯಾಗಿರದೆ ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿ ಜೀವವಾಗಿ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ಆಮೆನ್, ಆಮೆನ್. The month of success, the month of good success for you in Jesus name. Amen, amen. Blessings. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈ ದಿನ ವಾಕ್ಯ ನಿಮ್ಮನ್ನು ಹೊಂದಿಕೊಂಡು ಈ ವಾಕ್ಯದ ಕುತೂಹಲವನ್ನು ಕೊಂಡಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮಂತ್ಲಿ ಬೀಜಗಳನ್ನ ಕಳಿಸ್ಬೋದು, ದಶಮಾಂಶಗಳನ್ನ ಕಳಿಸ್ಬೋದು. ಯೇಸುವಿನ ನಾಮದಲ್ಲಿ ಇದರ ಫಲವನ್ನು ಇವತ್ತು ದೇವರ ಕೆಪಾಸಿಟಿಯಲ್ಲಿ, ದೇವರ ಸ್ಟ್ಯಾಂಡರ್ಡ್ ಅಲ್ಲಿ ಇನ್ನೂ ನೀವು ಅದನ್ನ ಹೆಚ್ಚಾಗಿ ಅನುಭವಿಸ್ಬೋದು. ಇವತ್ತು ಹೇಳ್ತಾ ಇದ್ದೀನಿ, ನೀವು ಯಾವಾಗೆಲ್ಲ ದೇವರನ್ನ ಗಣಪಡಿಸ್ತಾ ಇದ್ದೀರೋ ನೀವು ಇನ್ನು ಅವರ ಜೊತೆ ಇರುವ ಸಂಬಂಧ ಬಲವಾಗಿರೋದನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಅವರ ಪ್ರೀತಿಯ ರಸವು ನಿಮ್ಮಲ್ಲಿ ತುಂಬಿದೆ ಅಂತ ವ್ಯಕ್ತಪಡಿಸ್ತಾ ಇದ್ದೀರಾ. ಅವರು ಅವರ ಮೂಲಕ ಬರುವ ವಾಕ್ಯವು ಮಾಂಸವಾಗುವ ನಿಮ್ಮಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಬ್ಲೆಸ್ ಯು ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ವಿಶೇಷವಾಗಿ ಯಾರಾದ್ರೂ ಹೊಸದಾಗಿ ಜಾಯ್ನ್ ಆಗಿದ್ರೆ ಫಸ್ಟ್ ಟೈಮ್ ಫೇಸ್ಬುಕ್ ಅಲ್ಲಿ ನೀವು ಆ ಕೆಳಗಡೆ ಒಂದು ನಂಬರ್ ಇರುತ್ತೆ. ಸೊ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಇಲ್ಲ ಮೆಸೇಜ್ ಆಗ್ಬೋದು, ನಿಮ್ಗೆ ರೆಸ್ಪಾಂಡ್ ಮಾಡ್ತೀವಿ. ವಿಶೇಷವಾಗಿ ಹೊಸದಾಗಿ ಜಾಯ್ನ್ ಹೇಳ್ತಾ ಇದ್ದೀನಿ, ನಾವು ಎವ್ರಿ ಮಂಡೇ ಟು ಫ್ರೈಡೆ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಇದೇ ತರ ಮಾರ್ನಿಂಗ್ ಪ್ರೇಯರ್ ಇದೆ. ಸೊ ಅದರಿಂದ ಅದರಲ್ಲಿ ನೀವು ಭಾಗವಹಿಸಬೇಕು ಅಂತ ಹೇಳಿದ್ರೆ ಆ ಡಿಸ್ಕ್ರಿಪ್ಷನ್ ಇಲ್ಲಿರೋ ನಂಬರ್ಗೆ ನನಗೆ ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸಿ ಅಂತ ಹೇಳಿದ್ರೆ ನಿಮಗೆ ಗೂಗಲ್ ಮೀಟ್ ಲಿಂಕ್ ಕಳಿಸ್ತಾರೆ. ಸೊ ಅದರ ಮೂಲಕ ನೀವು ಮಾರ್ನಿಂಗ್ ಪ್ರೇಯರ್ ಜಾಯ್ನ್ ಆಗ್ಬೋದು. ವಿಶೇಷವಾಗಿ ಈ ದಿನಗಳಲ್ಲಿ ದೇವರ ವಾಕ್ಯ ಮಾಹಿತಿಯಾಗಿರದೆ ಆ ವಾಕ್ಯದ ಮಹಿಮೆಯನ್ನು ನೀವು ಅನುಭವಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಇದ್ರ ಮೂಲಕ ಅನೇಕ ಸಾಕ್ಷಿಗಳು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ನಿಮ್ಮ ಮೂಲಕ 4 ಜನ ಆಶೀರ್ವಾದವಾಗುವಂತೆ ಈ ಲಿಂಕ್ ನ ಬೇರೆಯವರಿಗೆ ಶೇರ್ ಮಾಡಿ. ಈ ತಿಂಗಳು ಒಂದೊಂದು ದಿನಾನು ದೇವರ ಜಯ ಒಳ್ಳೆ ಜಯವನ್ನು ನೀವು ಪರಿಪೂರ್ಣವಾಗಿ ತೃಪ್ತಿಯಾಗಿ ಅನುಭವಿಸಿ ಅಂತ ಒಬ್ಬೊಬ್ಬರನ್ನು ಆಶೀರ್ವದಿಸ್ತಾ ಇದ್ದೀವಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ದೇವರು ನಿಮ್ಮನ್ನ ಹೆಚ್ಚಾಗಿ ಆಶೀರ್ವದಿಸಲಿ. ಮತ್ತೆ ನಾವು ನಾಳೆ ಮಾರ್ನಿಂಗ್ ಪ್ರೇಯರ್ ಗ್ಯಾದರ್ ಆಗೋಣ. God bless you all. Take care. Blessings, blessings, blessings.